ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತಾ, ಡಿಸೆಂಬರ್ ಕ್ರಾಂತಿ ಆಗುತ್ತಾ? ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯಕ್ಕೆ ತದ್ವಿರುದ್ಧವಾಗಿ ಸಿದ್ದರಾಮಯ್ಯನವರು ನವೆಂಬರ್ನಲ್ಲೋ ಡಿಸೆಂಬರ್ನಲ್ಲೋ ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರಾ, ಅಥವಾ ಡಿ ಕೆ ಶಿವಕುಮಾರ್ ತಾವು ಅಂದುಕೊಂಡಂತೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ತಾವು ಮುಖ್ಯಮಂತ್ರಿ ಆಗೋದರಲ್ಲಿ ಸಫಲರಾಗ್ತಾರಾ ಅನ್ನುವ ಚರ್ಚೆಗಳು ನಡೀತಾ ಇದ್ದಾವೆ. ಎಲ್ಲರೂ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ತಕ್ಕಂಗೆ ಮಾತಾಡ್ತಿದ್ದಾರೆ. ನಾವು ನೋಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಇದೇ ಸ್ಟುಡಿಯೋದಲ್ಲಿ, ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಶಾಸಕರ ಬೆಂಬಲ ಯಾರಿಗೆ ಎಷ್ಟಿದೆ ಅನ್ನೋದು ಮ್ಯಾಟರ್ ಆಗೋದಿಲ್ಲ, ಹೈಕಮಾಂಡ್ ಡಿಸಿಷನ್ನೇ ಫೈನಲ್ಲು ಅಂತ ಹೇಳೋದ್ರು. ಅದಾದ ನಂತರ ಒಂದು ರಾಜಕೀಯ ಚರ್ಚೆ ಆದರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರ ಕಡೆಯವರು ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆಯೂ ಇಲ್ಲ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಅವ್ರು ಹೇಳಿದ್ರು, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಅವ್ರ ಬೆಂಬಲಿಗರು ಹೇಳಿದ್ರು. ಅದು ಎಲ್ಲದರ ಮಧ್ಯದಲ್ಲಿ ಮುಖ್ಯಮಂತ್ರಿಗಳ ಸುಪುತ್ರ ಬೆಳಗಾವಿ ಜಿಲ್ಲೆಯ ರಾಯಬಾಗದಲ್ಲಿ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾಡಿದ ಒಂದು ಭಾಷಣ ಈ ಇಡೀ ಚರ್ಚೆನ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬಿಡ್ತಿದ್ರು. ನೆಕ್ಸ್ಟ್ ಲೆವೆಲ್ಗೆ ಕಪ್ಪಲಗುದ್ದಿ ಅನ್ನುವ ಗ್ರಾಮದಲ್ಲಿ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ಆಯಿತು. ಸಿದ್ದರಾಮಯ್ಯನವರು, ಅರ್ಥಾತ್ ನಮ್ಮ ತಂದೆ ಅವರು ಹೇಳೋದು, ರಾಜಕೀಯ ಬದುಕಿನ ಸಂಧ್ಯಾಕಾಲದಲ್ಲಿದ್ದಾರೆ ಅಂದರು. ರಾಜಕೀಯ ಬದುಕಿನ ಸಂಧ್ಯಾಕಾಲ ಅಂದ್ರೆ ಏನು? ಅವರದ ರಾಜಕಾರಣದ ಬದುಕು ಇನ್ನೇನು ಮುಗಿತಾ ಬರ್ತಾ ಇದೆ ಅಂತ. ಅಲ್ರಿ, ಸರ್ಕಾರ ಬಂದು 2.5 ವರ್ಷ ಆಗಿದೆ. ಇನ್ನೂ 2.5 ವರ್ಷ, ಈ ಪೀರಿಯಡ್ ಇನ್ನೂ ಅರ್ಧ ಆಗಬೇಕು. ಆ ಅರ್ಧದ ಅವಧಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ, ಸಿದ್ದರಾಮಯ್ಯನವರೇ ಕಂಟಿನ್ಯೂ ಮಾಡ್ತಾರಾ ಚರ್ಚೆ ಇರುವಾಗ, ರಾಜಕೀಯ ಬದುಕಿನ ಸಂಧ್ಯಾಕಾಲ ಅಂತ ಮುಖ್ಯಮಂತ್ರಿಗಳ ಪುತ್ರನೇ ಮಾತಾಡ್ಬಿಟ್ರೆ ಅದನ್ನು ಜನ ಏನಂತ ಅರ್ಥ ಮಾಡ್ಕೋಬೇಕು? ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಹಿ ವಾಸ್ ಪ್ಲೇಯಿಂಗ್ ಟು ದ ಗ್ಯಾಲರಿ. ಬೆಳಗಾವಿಲಿದ್ದಾರೆ ಅವರು, ಸತೀಶ್ ಜಾರಕಿಹೊಳಿ ಇದ್ದಾರಲ್ಲಿ. ಅಂದರೆ ನಮ್ಮ ತಂದೆಯ ನಂತರ ನಿಮ್ಮ ಲೀಡ್ರು, ಅಂದರೆ ಜನರಿಗೆ ಹೇಳಬೇಕಾಗಿತ್ತು, ಅವರಲ್ಲಿ ಸೇರಿದ್ದ ಜನರಿಗೆ ಇವರೇ ಉತ್ತರಾಧಿಕಾರಿ, ನಮ್ಮ ತಂದೆ ನೆಕ್ಸ್ಟ್ ಇವರೇ ಅಂತ ಹೇಳಬೇಕಾಗಿತ್ತು. ಅದು ಗುರಿ ಇಟ್ಟದ್ದು ಒಂದು ಕಡೆ, ಹೋಗಿ ಬಿದ್ದದ್ದು ಇನ್ನೊಂದು ಕಡೆ. ಕೇಳಿಸ್ಕೊಳ್ಳಿ ಒಂದು ಸಲ. ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂಥ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ಬರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂಥ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರ ಮಾದರಿಯಾಗಿ ನಮ್ಮ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ರಾಜಕೀಯ ಉತ್ತರಾಧಿಕಾರಿ ಬಗ್ಗೆ ಮಾತನಾಡಿಲ್ಲ, ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವರು ಲೀಡ್ ಮಾಡಲಿ. ಯಾಕಂದ್ರೆ ಅವರು ಕೂಡ ಒಬ್ಬ ಸೈದ್ಧಾಂತಿಕ ರಾಜಕಾರಣಿ. ಸೊ ಅಂಥವ್ರನ್ನ ಅವ್ರು ಲೀಡ್ ಮಾಡಲಿ. ನವೆಂಬರ್ ಕ್ರಾಂತಿ ಅನ್ನೋದೆಲ್ಲ ಬರೀ ಊಹಾಪೋಹ ಆ ರೀತಿ ಬರೀ ಮಾತನಾಡ್ಕೊಂಡೇ ಬರ್ತಿದ್ದಾರೆ. ಯಾವುದೇ ನಾಯಕತ್ವದ ಬದಲಾವಣೆ ಪ್ರಶ್ನೆ ಇಲ್ಲ, ಆ ಥರ ಚರ್ಚೆ ಪಕ್ಷದಲ್ಲಿ ನಡೆದಿಲ್ಲ ಅಂತಲೇ ನಾನು ಉತ್ತರ ಹೇಳಿ. ಎಲ್ಲ ಅವ್ರಿಗೆ ಲೀಡ್ ಮಾಡಲಿ, ಅವ್ರಿಗೂ ಕೂಡ ಸಿದ್ಧಾಂತಿಕ ರಾಜಕಾರಣ ಮಾಡೋದಕ್ಕೆ ಪ್ರೇರಣೆ ಆಗಲಿ ಅಂತ ಹೇಳಿದ್ದಾರೆ. ಆ ಥರ ಬಹಳಷ್ಟು ಲೀಡರ್ಗಳು ನಮ್ಮಲ್ಲಿದ್ದಾರೆ. CM ಆಗೋದಕ್ಕೆ ಅರ್ಹತೆ ಇರುವಂಥ ಲೀಡರ್ಗಳು. ಅದನ್ನು ಯಾರು ಆಗಬೇಕು ಅನ್ನೋದನ್ನು ಅಫ್ಕೋರ್ಸ್ ಎಲ್ಲ ಶಾಸಕರು ಮತ್ತು ಹೈಕಮಾಂಡು ಅದು ತೀರ್ಮಾನ ಮಾಡಿರುತ್ತೆ. ಆದರೆ ಸದ್ಯಕ್ಕೆ ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ. ಅಂದರೆ ಅವರು ರಾಜಕೀಯದ ನಿವೃತ್ತಿ ತಗೊಂಡ್ಮೇಲೆ ಆ ರೀತಿ ಸೈದ್ಧಾಂತಿಕ ರಾಜಕಾರಣ ಮಾಡೋ ಕೆಲವೇ ಉಳಿದಿದ್ದೆಲ್ಲ ಡಿಬೇಟೇಬಲ್. ಸೈದ್ಧಾಂತಿಕ ರಾಜಕಾರಣ ಅಂದ್ರೇನು, ಯಾರು ಸೈದ್ಧಾಂತಿಕ ರಾಜಕಾರಣಿ, ಅದೆಲ್ಲ ಬಿಡಿ, ಬೇರೆ ಇದೆ ಚರ್ಚೆ. ಅದು ಮೊದಲಿಗೆ ಏನು ತೋರಿಸೋದಲ್ಲ, ಅವರು ಕಪ್ಪಲಗುದ್ದಿಯಲ್ಲಿ ವೇದಿಕೆ ಮೇಲೆ ಮಾತಾಡಿತ್ತು. ಆಮೇಲೆ ಬೆಳಗಾವಿಗೆ ಬರೋ ಅಷ್ಟೊತ್ತಿಗೆ ಅದು ಎಲ್ಲಿಂದ ಎಲ್ಲಿಗೋ ಹೋಗಿತ್ತು ಸ್ಟೇಟ್ಮೆಂಟು. ಆ ನಂತರ ಕೊಟ್ಟಿರೋದು ರಿಜಾಯಿಂಡರು. ಅಧಿಕಾರ ಹಸ್ತಾಂತರದ ಪ್ರಶ್ನೆನೇ ಇಲ್ಲ, ನಾಯಕತ್ವ ಬದಲಾವಣೆಯ ಪ್ರಶ್ನೆನೇ ಇಲ್ಲ ಅಂತ. ವಿಷಯ ಬೇರೆ ಯಾರು ಮಾತಾಡಿದರೆ ಇಷ್ಟು ಗಂಭೀರ ಆಗ್ತಿರ್ಲಿಲ್ಲರಿ. ಸ್ವತಃ ಮುಖ್ಯಮಂತ್ರಿಗಳ ಪುತ್ರನೇ ಮಾತಾಡಿದ್ದು. ಸಮಯ ಸಂದರ್ಭ ಏನಿದೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಒಂದು ಆಂಟಿಸಿಪೇಷನನ್ನು ರಾಜಕಾರಣದ ಬೇಸಿಕ್ ನಾಲೆಜ್ ಇಟ್ಕೊಂಡವರು ಎಲ್ಲರೂ ಮಾಡ್ತಾಯಿದ್ರು. ಆಂಟಿಸಿಪೇಷನ್ ಏನಂದರೆ, 2.5 ವರ್ಷದ ಹಿಂದೆ ದಿಲ್ಲಿಯಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲು, ಆ ಸಂದರ್ಭದಲ್ಲಿ ಫಿಸಿಕಲಿ ರಾಹುಲ್ ಗಾಂಧಿ ಅವರಿದ್ದರು, ಬಟ್ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಇರಲಿಲ್ಲ. ಅವರು ಉತ್ತರಾಖಂಡ್ನಲ್ಲಿದ್ದರು. ಓವರ್ ದ ಫೋನ್ ಫೇಸ್ ಟೈಮ್ನಲ್ಲಿ ಮಾತಾಡಿದ್ರಂತೆ. ಅಲ್ಲಿ ಒಂದು ಅಗ್ರಿಮೆಂಟ್ ಆಗಿದೆ ಅಂತ ಚರ್ಚೆ ಇದೆ.
2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಆನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ. ಆಗಿದೆ ಅಂತ ಸಿದ್ದರಾಮಯ್ಯನವ್ರ ಕಡೆಯವರು ಹೇಳ್ತಾರೆ, ಆಗಿಲ್ಲ ಅಂತ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಕಡೆಯವರು ಹೇಳ್ತಾರೆ, ಆಗಿಲ್ಲ ಅಂತ ಸಿದ್ದರಾಮಯ್ಯನವ್ರ ಕಡೆಯವರು ಹೇಳ್ತಾರೆ. ಆ 2.5 ವರ್ಷದ ಟೈಮ್ ಬರ್ತಾ ಇದೆ. ಅಂಥ ಟೈಮ್ನಲ್ಲಿ ನೋಡಿ, ಸಿದ್ದರಾಮಯ್ಯನವರು ಈಗ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಮಾಡ್ದಂಗೆ, ಅಥವಾ ಮಧ್ಯಪ್ರದೇಶದಲ್ಲಿ ಇನ್ನೊಬ್ಬ ಕಾಂಗ್ರೆಸ್ ನಾಯಕರು ಮಾಡ್ದಂಗೆ, ಕಮಲ್ನಾಥ್ ಮಾಡ್ದಂಗೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಮಾಡಬಹುದಾ? ಅವರ ಸ್ವಭಾವ ತಿಳ್ಕೊಂಡವ್ರು ಹೇಳ್ತಾರೆ, ಇಲ್ಲ ಹಂಗೆ ಮಾಡಲಿಕ್ಕಿಲ್ಲ ಅವರು ಅಂತ. ಯಾಕಂದರೆ ಕಾಂಗ್ರೆಸ್ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಇದೆ ಸಿದ್ದರಾಮಯ್ಯನವ್ರಿಗೆ, ಸೋನಿಯಾ ಗಾಂಧಿ ಕುಟುಂಬದ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಇದೆ. ಅಲ್ಲಿ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ವರ್ಸಸ್ ಸಚಿನ್ ಪೈಲಟ್ ಆಯಿತು. ಇಲ್ಲಿ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ವರ್ಸಸ್ ಜ್ಯೋತಿರಾದಿತ್ಯ ಸಿಂಧ್ಯಾ ಆಯಿತು. ಕರ್ನಾಟಕದಂಗೆ ಸಿಚುವೇಶನ್. ಒಬ್ಬರು ಪಕ್ಷದ ಅಧ್ಯಕ್ಷರಾಗಿದ್ದರು, ಇನ್ನೊಬ್ಬರು ವಿಪಕ್ಷ ನಾಯಕರಾಗಿದ್ದರು, ಇಬ್ಬರ ನೇತೃತ್ವದಲ್ಲಿ ಚುನಾವಣೆ ನಡೀತು, ಪಕ್ಷ ಅಧಿಕಾರಕ್ಕೆ ಬಂತು, ಸಿ ಎಮ್ ಯಾರಾಗಬೇಕು, ಡಿ ಸಿ ಎಮ್ ಯಾರಾಗಬೇಕು, 8 ವರ್ಷ ಡಿ ಸಿ ಎಮ್ ಆಗಬೇಕು, 8 ವರ್ಷ ಸಿ ಎಮ್ ಆಗಬೇಕು, ಇದಾಗಿತ್ತು. ಅಲ್ಲಿ ರಾಜಸ್ಥಾನದಲ್ಲಿ ಹಠ ಹಿಡ್ಕೊಂಡು ಕೂತ್ಕೊಂಡ್ರು ಅಶೋಕ್ ಗೆಹ್ಲೋಟು, ಮುಂದಿನ ಚುನಾವಣೆಯಲ್ಲಿ ಪಕ್ಷ ಸೋತು ಹೋಗ್ಬಿಡ್ತು. ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ MLAಗಳನ್ನು ಕರ್ಕೊಂಡು BJP ಕಡೆ ಹೋಗ್ಬಿಟ್ರು, ಸರ್ಕಾರನೇ ಬಿದ್ದು ಹೋಗಿತ್ತು. ಇಷ್ಟಾಗಿದ್ದು 2 ಕಡೆ ಕಥೆ. ಆ ಹಂತಕ್ಕೆ ರಾಜ್ಯದ ರಾಜಕಾರಣ ಹೋಗಬಹುದಾ ಅಂದರೆ ಸಿದ್ದರಾಮಯ್ಯನವ್ರನ್ನ ಹತ್ತಿರದಿಂದ ನೋಡಿದವ್ರು ಹಂಗೆ ಮಾಡಲಿಕ್ಕಿಲ್ಲ ಅವರು ಅಂತಾರೆ. JDS ಇಂದ ABPJD ಕಟ್ಕೊಂಡು ಅಲ್ಲೇನೋ ಒದ್ದಾಟಗಳಾಗಿ ಕಾಂಗ್ರೆಸ್ಸಿಗೆ ಬಂದು, ಕಾಂಗ್ರೆಸ್ನಲ್ಲಿ ಹಿಡಿದ ಹಠಗಳನ್ನೆಲ್ಲ ಸಿದ್ದರಾಮಯ್ಯನವ್ರು ಸಾಧಿಸಿಕೊಂಡ್ರು, ಮುಖ್ಯಮಂತ್ರಿ ಆದರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೆಂಟ್ರಲ್ ಪಾಲಿಟಿಕ್ಸಿಗೆ ಕಳಿಸಿದ್ರು. KPCC ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಪರಮೇಶ್ವರು ಚುನಾವಣೆ ಸೋತು ಕೊರಟಗೆರೆಯಲ್ಲಿ, ಆಮೇಲೆ ಅವರು DCM ಆಗಿದ್ದು ಕೂಡ ಮೈತ್ರಿ ಸರ್ಕಾರ ಬಂದಿರುವ ಸಂದರ್ಭದಲ್ಲಿ ಎಲ್ಲ ಹಿಡಿದ ಹಠಗಳನ್ನೆಲ್ಲ ಸಾಧಿಸಿಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೊಂದು ಗ್ರ್ಯಾಟಿಟ್ಯೂಡ್ ಇದೆ, ಅವ್ರು ತೀರಾ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಕ್ಕೆ ಹೋಗಲಿಕ್ಕಿಲ್ಲ ಅಂತ. ಪರಿಸ್ಥಿತಿ ಹಿಂಗಿದ್ದಾಗ ಈ ಸಲ ಅಧಿಕಾರಕ್ಕೆ ಬಂದ ನಂತರ ಒಂದೇ ಒಂದು ವಿಷಯದಲ್ಲೂ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಪರವಾಗಿ ನಿಂತ್ಕೊಳ್ಳಿಲ್ಲ. DK ಶಿವಕುಮಾರ್ ಏನು ಹೇಳ್ತಾರೋ ಅದೇ ಆಗಿದ್ದಲ್ಲಿ ಹೈಕಮಾಂಡ್ನಿಂದ. ಸಿಟ್ಟಿಗೆದ್ದ ಸಿದ್ದರಾಮಯ್ಯನವರು ಒಂದು ಸಣ್ಣ ಫೈಟಿಂಗ್ ಮೋಡಿಗೆ ಬಂದಿದ್ದಾರೆ. ನೀವು ನಿಮ್ಮ ಮನಮಾನಿ ಮಾಡ್ತಾ ಹೋದರೆ ನಾನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವ ಸಂದೇಶವನ್ನು ಕೊಟ್ಟರು. ಅನೇಕ ವಿಷಯಗಳಲ್ಲಿ ಕೊಟ್ಟರು. ದಿಲ್ಲಿಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಟ್ಟಿದ್ದರಿಂದ ಹಿಡಿದು ಅನೇಕ ವಿಷಯಗಳಲ್ಲಿ ಕೊಟ್ಟರು. ಈಗ ಒಂದು ಆ್ಯಂಟಿಸಿಪೇಷನ್, ನಾನು ಆವಾಗಲೇ ಹೇಳ್ತಾ ಇದ್ದೆ, ರಾಜಕಾರಣದ ಬೇಸಿಕ್ ನಾಲೆಜ್ ಇಟ್ಕೊಂಡವರು ಕೂಡ ಒಂದು ಆ್ಯಂಟಿಸಿಪೇಷನ್ ಏನಿದೆ. 2.5 ವರ್ಷ ಆಯಿತು ಸಿದ್ದರಾಮಯ್ಯನವರೇ, 2.5 ವರ್ಷದ ಹಿಂದೆ ಮಾತುಕತೆ ಆದಂತೆ ನೀವು ಕೆಳಗಿಳಿಬೇಕಾಗತ್ತೆ ಅನ್ನೋದಿದ್ದರೆ ಇನ್ನೊಂದು 4-5 ಜನ ನಾವು ಸಿ ಎಮ್ ಆಗೋರು ಅಂತ ಕೂತ್ಕೊಂಡ್ಬಿಡೋದಪ್ಪ. ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಪರಮೇಶ್ವರು, ಅದರ ಮಧ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಬಂದು ಮುಖ್ಯಮಂತ್ರಿ ಆಗ್ತಾರಾ ಅಂತಾನೆ, ಅವರು ಸಿ ಎಮ್ ಅಂತ ಇವರು ಸಿ ಎಮ್ ಅಂತ ಶುರು ಮಾಡಿಬಿಡೋದು. ಅಲ್ಲಿಗೆ ಹೈಕಮಾಂಡ್ ಎದುರು 3ನೇ ಆಪ್ಷನ್ ಇಲ್ಲ. ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ, ಕೆಳಗಿಳಿದ್ರೆ DK ಶಿವಕುಮಾರ್ ಆಗ್ಬೇಕಷ್ಟೇ. ಅವ್ರನ್ನ ಬಿಟ್ಟು ಇನ್ನು ಯಾರನ್ನಾರು ನೋಡ್ಬೇಕಾ? ಇಲ್ಲ, ಆಪ್ಷನ್ ಇಲ್ಲ ಹೈಕಮಾಂಡ್ ಮುಂದೆ. ದಟ್ ಈಸ್ ಪ್ಲೇನ್ ಆ್ಯಂಡ್ ಕ್ಲಿಯರ್. DK ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡುವುದಕ್ಕೆ ಹೋದರೆ ಮುಖ್ಯಮಂತ್ರಿ ರೇಸ್ನಲ್ಲಿ ಇನ್ನೊಂದು 3-4 ಜನ ಇದ್ದಾರೆ. ಈಗ ಸದ್ಯಕ್ಕೆ ಈ ವಿಷಯಕ್ಕೆ ಕೈ ಹಾಕೋದೇ ಬೇಡಪ್ಪ, ಸ್ಟೇಟಸ್ ಕೋ ನಡ್ಕೊಂಡು ಹೋಗಲಿ ಹಿಂಗೆ ಅಂತಂದರೆ ಸಿದ್ದರಾಮಯ್ಯನವರ ಪೀರಿಯಡ್ ಎಕ್ಸ್ಟೆಂಡ್ ಆಯಿತು. ಆ ಟ್ಯಾಕ್ಟಿಕ್ಸನ್ನು ಸಿದ್ದರಾಮಯ್ಯನವರು ಮಾಡಬಹುದು ಅಂತ 6-7 ತಿಂಗಳ ಹಿಂದೆ ನಾವು ಚರ್ಚೆ ಮಾಡಿದ್ವಿ. ಅದರ ಭಾಗ ಇದು ಪ್ಲೇಔಟ್ ಆದಂಗೆ ಅನ್ನಿಸ್ತಾ ಇದೆ. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಅನೂಚಾನವಾಗಿ ಹೇಳ್ತಾ ಬಂದಿದ್ದಾರೆ, ನಾನು 2028ಕ್ಕೆ CM ಕ್ಯಾಂಡಿಡೇಟು, 2028ಕ್ಕೆ CM ಕ್ಯಾಂಡಿಡೇಟು ಅಂತ. ಮಧ್ಯದಲ್ಲಿ ಈಗೊಂದು ವಾರದ ಹಿಂದೆನೋ 15 ದಿವಸದ ಹಿಂದೆನೋ ಅವರು, ನನಗೂ ಆಶ್ಚರ್ಯಕರ ಹೇಳಿಕೆ ಅದು, ನಾನು CM ರೇಸ್ನಿಂದ 1 ವರ್ಷದ ಹಿಂದೆ ಸರಿದು ಬಿಟ್ಟಿದ್ದೀನಿ ಅಂದರು ಅವರು. CM ರೇಸ್ನಿಂದ ನಾನು ಹಿಂದೆ ಸರಿದು 1 ವರ್ಷ ಆಯಿತು ಅಂತಂದರು. ಅದು ಯಾಕೆ ಹಂಗೆ ಹೇಳಿದ್ರು ಗೊತ್ತಿಲ್ಲ ನನಗೆ. ಈಗ ಅವರು ಪಕ್ಕದಲ್ಲಿರುವಾಗ ಮುಖ್ಯಮಂತ್ರಿಗಳ ಪುತ್ರ ಅವ್ರ ಹೆಸರು ಹೇಳ್ತಾರೆ. ಇದು ಲಡ್ಡು ಫೂಟ್ ಮನ ಮೇಲೆ ಲಡ್ಡು ಫೂಟ್ಗೈ ಅನ್ನೋಂಥ ಸಿಚುವೇಶನ್. ಸತೀಶ್ ಜಾರಕಿಹೊಳಿ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಒಮ್ಮೆ. ನೋಡಿ, ಅವ್ರು ಹೇಳಿದ್ದು ಅಹಿಂದ ನಾಯಕ ಮುಖ್ಯಮಂತ್ರಿ ಅಂತಲ್ಲ, KPC ಅಧ್ಯಕ್ಷ ವಹಿಸ್ಬೇಕಂತ ಹೇಳಿಲ್ಲ. ಅವ್ರು ಹೇಳಿದ ಅದರಲ್ಲಿ ತಪ್ಪೇನಿಲ್ಲ. ಈ ರಾಜ್ಯದಲ್ಲಿ ಅಹಿಂದ ನಾಯಕ ಸಂಘಟನೆ ಬಹಳ ಅವಶ್ಯಕತೆ ಇದೆ. CM ಪೋಸ್ಟ್ ಆಗಲಿ, KPC ಅಧ್ಯಕ್ಷ ಪೋಸ್ಟ್ಗೆ ಸಂಬಂಧಪಟ್ಟಂತ ವಿಚಾರ ಇಲ್ಲ. ಅವರಲ್ಲಿ ಅಹಿಂದ ನಾಯಕ ಹೇಳಿದ್ದಾರೆ, ಅದು ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಹಿಂದಿನಿಂದ ಒಂದು ವಾಡಿಕೆ ಇದೆ. ದೇವರಾಜ್ ಅರಸಿದ್ದಾರೆ, ನಾಯಕ ವಹಿಸ್ಕೊಂಡ್ರು, ಬಂಗಾರಪ್ಪನವ್ರು ಬಂದರು, ಖರ್ಗೆಜಿ ಬಂದರು, ಅದಾದ ಸಿದ್ದರಾಮಯ್ಯವ್ರು ಬಂದರು,
ಅದಾದ ನಂತರ ಯಾರು ಒಬ್ರು ಅಹಿಂದ ನಾಯಕತ್ವ ವಹಿಸಲೇಬೇಕು ಆ ದೃಷ್ಟಿಯಲ್ಲಿ ಅವ್ರು ಹೇಳಿದ್ದಾರೆ ಅಷ್ಟೇ. ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಅಹಿಂದ, ನಮ್ಮ ವೋಟ್ ಬ್ಯಾಂಕು ಅಹಿಂದಾನೆ. ಸೊ ಅದರಲ್ಲಿ ಬಹುಸಂಖ್ಯಾತರು ಇರ್ತಾರೆ, ಅವರು ಏನು 100ಕ್ಕೆ 100 ಏನು ವಿರೋಧ ಮಾಡೋದಿಲ್ಲ. ಅವರು ಅಪ್ಪರ್ ಕಾಸ್ಟ್ನವರು ಕೂಡ ನಮ್ಮ ಜೊತೆ ಇರ್ತಾರೆ, ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದೇ ಇರ್ತಾರೆ. ಸೊ ಯಾವುದೇ ಜಾತಿಯವರು ಒಂದೇ ಪಕ್ಷಕ್ಕೆ ಸೀಮಿತವಾಗಿರಲ್ಲ, ಎಲ್ಲ ಪಕ್ಷದಲ್ಲಿ ಇದ್ದೇ ಇರ್ತಾರೆ. ಸೊ ನಾವು ಯಾರೋ ನೇತೃತ್ವ ಇದ್ದ ಜೊತೆಗೆ ಇತರನ್ನು ಕೂಡ ಗೌರವದಿಂದ ಕಾಣುವಂತ ಕೆಲಸ ಮಾಡಬೇಕಾಗಿದೆ. ಅವರ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ, ಆದರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು. 28ರ ಕ್ಲೇಮ್ ಅಂತ ಹೇಳಿರಲ್ಲ, ಮತ್ತೆ ಈಗ ಎಲ್ಲರನ್ನ ಜೊತೆಗೂಡಿ ಹೋಗುವಂತ ಪ್ರಯತ್ನ ಮಾಡ್ತೀವಿ. ಅಂತಿಮವಾಗಿ ಪಕ್ಷ ಮುಖ್ಯ. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಹೇಳೋದು ನಮ್ಮ ವೋಟ್ ಬ್ಯಾಂಕ್ ಅಹಿಂದ, ಅಪ್ಪರ್ ಕಾಸ್ಟ್ನವ್ರು ನಮ್ಮ ಜೊತೆಗಿರ್ತಾರೆ, ದೊಡ್ಡ ಸಂಖ್ಯೆಯಲ್ಲಿ ಇಲ್ಲ ಅಂದರು. ಅಪ್ಪರ್ ಕಾಸ್ಟ್ ಅಂದರೆ ಈ ರಾಜಕೀಯ ಲೆಕ್ಕಾಚಾರದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರು, ಹಾಗೆ. ಈಗ ಸಿದ್ದರಾಮಯ್ಯನವ್ರ ಕೆಳಗೆ ಇಳಿದು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿರುವ DK ಶಿವಕುಮಾರ್ ಒಕ್ಕಲಿಗರು. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜೊತೆಗಿಲ್ಲ ಅಂದರು ಸತೀಶ್ ಜಾರಕಿಹೊಳಿ ಅವರು. ಅದರ ಅರ್ಥ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವುದಾದರೆ ನಾಯಕತ್ವ ಅಹಿಂದ ವರ್ಗಕ್ಕೆ ಸಿಗಬೇಕು ಅಂತ. ಅದು ಅಲ್ಪಸಂಖ್ಯಾತರಿಗಾದರೂ ಕೊಡಿ, ಹಿಂದುಳಿದವ್ರಿಗಾದರೂ ಕೊಡಿ, ದಲಿತರಿಗಾದರೂ ಕೊಡಿ. ಇದು ಸತೀಶ್ ಜಾರಕಿಹೊಳಿ ಅವರ ಮಾತಿನ ಅರ್ಥ. ಇದೆಲ್ಲದಕ್ಕೂ DK ಶಿವಕುಮಾರ್ ಹೆಂಗೆ ಪ್ರತಿಕ್ರಿಯೆ ಕೊಡ್ತಾರೆ? ಈ ರಾಜಕೀಯ ಬೆಳವಣಿಗೆಗಳ ಬಗ್ಗೆ DK ಶಿವಕುಮಾರ್ ಅವರದ್ದು ಒಂಥರ ವಿಶ್ವಾಮಿತ್ರ ತಪಸ್ಸು. ಮಾತಿನ ವಿಷಯಕ್ಕೆ ಬಂದರೆ ವಿಶ್ವಾಮಿತ್ರ ತಪಸ್ಸು. ಅವರು ಎಲ್ಲ ಭಾರನೂ ಹೈಕಮಾಂಡ್ ಮೇಲೆ ಹಾಕಿಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಅವರು ನೆನಪಿಸ್ತಾ ಇರೋದಿಷ್ಟೇ, 2.5 ವರ್ಷದಿಂದ ಮಾತು ಕೊಟ್ಟಿದ್ರಿ, ನೆನಪಿದೆಯಲ್ಲ, ಟೈಮ್ ಬರ್ತಾ ಇದೆ ಈಗ ಅಂತ. ನೆನ್ನೆ ಇಡೀ ದಿನ ಮಂತ್ರಾಲಯದಲ್ಲಿದ್ದರು, ಸರಣಿ ಪೂಜೆಗಳು, ಪತ್ನಿ ಸಮೇತರಾಗಿ ಮಂತ್ರಾಲಯಕ್ಕೆ ಹೋಗಿ ಕಂಟಿನ್ಯೂಸ್ ಆಗಿ ಪೂಜೆಯಲ್ಲಿದ್ದರು. ಆಮೇಲೆ ಪಕ್ಕದಲ್ಲಿ ಒಂದು ಗ್ರಾಮದಲ್ಲಿ ಕಾರ್ಯಕರ್ತರ ಜೊತೆಗೆ ಚರ್ಚೆ ಮಾಡಿದ್ರು. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಸಹಜವಾಗಿ ಅವ್ರನ್ನ ಕೆರಳಿಸಿರುತ್ತೆ, ಬಟ್ ಅವರು ಕಾಷ್ಠ ಮೌನಕ್ಕೆ ಜಾರಿದ್ದಾರೆ. ಹೇಳಿದ್ನಲ್ಲ, ವಿಶ್ವಾಮಿತ್ರ ತಪಸ್ಸು, ಮಾತು ಆಡಂಗಿಲ್ಲ ಅಂತ. ಒಂದು ಲೆಕ್ಕಾಚಾರದ ಪ್ರಕಾರ DK ಶಿವಕುಮಾರ್ ಅವರಿಂದ ಒಂದು ಎಡವಟ್ಟು ಮಾತಾಡಿಸಬೇಕು ಅನ್ನುವ ಕಾರಣಕ್ಕಾಗಿ ಶತಪ್ರಯತ್ನಗಳು ನಡೀತಾ ಇದ್ದಾವೆ ಅಂತಾರೆ. ಅವರು ನೋಡಿ, ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಕೋಟ್ ಮಾಡ್ತಾರೆ. ನಾನು ಹೇಳಿದ್ದೀನಿ, ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಹೈಕಮಾಂಡ್ ಹೇಳ್ದಂಗೆ ನಡ್ಕತೀವಿ. ಹೌದು, ಸಿದ್ದರಾಮಯ್ಯನವರು ಅದನ್ನು ಹೇಳಿದ್ದಾರೆ. ಯಾವ ಮಾತಿಗೆ ಬಾಲಂಗೊಚ್ಚಿಯಂತೆ ಆ ಮಾತನ್ನಾಡಿದ್ದಾರೆ? 5 ವರ್ಷ ನಾನೇ ಮುಖ್ಯಮಂತ್ರಿ, ಈ ಅವಧಿಯನ್ನು ಪೂರ್ತಿಯಾಗಿ ನಾನೇ ಪೂರ್ತಿ ಮಾಡ್ತೀನಿ ಅಂಥೇಳಿ ಆಮೇಲೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತಾರೆ. ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಅವರ ಹೇಳಿಕೆಯ ಮೊದಲ ಅರ್ಧ ಭಾಗ ಇಂಪಾರ್ಟೆಂಟು. DK ಶಿವಕುಮಾರ್ ಬೆಂಬಲಿಗರಿಗೆ ಸಿದ್ದರಾಮಯ್ಯನವರ ಹೇಳಿಕೆಯ ಸೆಕೆಂಡ್ ಪಾರ್ಟ್ ಇಂಪಾರ್ಟೆಂಟು. DK ಶಿವಕುಮಾರ್ ಅದನ್ನೇ ಹೇಳಿಲ್ವಾ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳ್ದಂಗೆ ಮಾಡ್ತೀವಿ ಅಂತ? ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ, ಕೊಟ್ಟು ಕೆಲಸ ಮಾಡ್ತೀವಿ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ಅವ್ರ ಹತ್ರನೇ ಕೇಳಿ, ಅವ್ರು ಏನು ಹೇಳಿದ್ದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಏನಾಗ್ತದೆ? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದೀವಿ, ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಕೆಲಸಕ್ಕೆ ನಾನು ಬದ್ಧನಾಗಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕ್ಕೆ ಹೋಗ್ಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡೋಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು, ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ ಬೋಸರಾಗಿ ಯಾಕೆ ಮಂತ್ರಿ ಮಾಡಿದ್ರು? ಪಕ್ಷ ಶಾಸಕ ಇಲ್ಲದೆ ಹೋದ್ರು ಪಕ್ಷ ಯಾಕೆ ಮಾಡ್ತು ಅಂತಂದ್ರೆ, ಪಕ್ಷಕ್ಕೆ ಕಳೆದ 45 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ, ತೆಲಂಗಾಣಕ್ಕೆ ಹೋಗಿ ದುಡಿದಿದ್ದಾರೆ, ಹಗಲು ರಾತ್ರಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತೇಳಿ ಪಕ್ಷ ಅವ್ರನ್ನ ಗುರುಸಿ ಇವತ್ತು ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಈ ರೀತಿ ಇವತ್ತು ಸಿಟಿ ರೌಂಡ್ಸ್ನಲ್ಲಿದ್ದರು, ಪತ್ರಕರ್ತರು ಕೇಳಿದ್ರು, ಏನು ಯತೀಂದ್ರ ಸಿದ್ದರಾಮಯ್ಯನವ್ರು ಹಿಂಗೆ ಅಂತಿದಾರಲ್ಲ ಅಂದ್ರೆ, ಅವ್ರು ನೋ ಕಮೆಂಟ್ಸ್ ಅಂತ, ನಾನೇನು ಮಾತಾಡಲ್ಲ ಅಂತ. DK ಶಿವಕುಮಾರ್ ಬೆಂಬಲಿಗರು ದಿನ ಬೆಳಗಾದ್ರೂ ಹೋಗಿ ಹೇಳ್ತಾರೆ, ಅಣ್ಣ ಅವ್ರು ಹಂಗಂದ್ರು, ಅಣ್ಣ ಇವ್ರು ಹಿಂಗಂದ್ರು, ನೀವು ಯಾಕೆ ಮಾತಾಡೋದಿಲ್ಲ, ನೀವು ಹಿಂಗನ್ನಿ ಅಂತ ಹೇಳ್ತಾರೆ.
ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಿಗರಿಗೆ ಹೇಳೋದು, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ, ಅವರ ಬೆಂಬಲಿಗರಿಗೆ ಹೇಳೋದು ಒಂದೇ ಮಾತು, ಏನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾವಾಗ ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಾನು ಆ ಮಾತನ್ನು ಯಾರಿಗೆ ಹೇಳಬೇಕು, ಎಲ್ಲಿ ಹೇಳಬೇಕು, ಯಾವಾಗ ಹೇಳಬೇಕು ಅವಾಗ ಹೇಳ್ತೀನಿ. ನೀವು ಸುಮ್ಮನಿದ್ರೆ ಅಷ್ಟೇ ನನ್ನ ಪುಣ್ಯ ಅಂತಾರಂಥವ್ರು ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರಿಗೆ. ಇವರಿಗೆಲ್ಲ ನೋಟಿಸು ಕೊಟ್ಟರು, ರಾಮನಗರದ ಶಾಸಕರಿಗೆ, ಚನ್ನಗಿರಿ ಶಾಸಕರಿಗೆ ನೋಟಿಸು ಕೊಟ್ಟಿದ್ದಾರೆ ಅವರು, ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ ಹೇಳಿಕೆ ಕೊಟ್ಟಿದ್ದಕ್ಕೆ. ಆದರೂ ಇವ್ರ ಮಾತುಗಳನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ಇವತ್ತು ನೋಡಿ, ಇಕ್ಬಾಲ್ ಹುಸೇನ್ ಅವರು ಎಳಸು ಹೇಳಿಕೆ ಅಂತಂದರು, ಯಾರ್ದಕ್ಕೆ, ಯತೀಂದ್ರ ಅವರ ಭಾಷಣಕ್ಕೆ ಎಳಸು ಹೇಳಿಕೆ ಅದು ಅಂತ. ಶಿವಗಂಗಾ ಬಸವರಾಜು ಕೇಳ್ತಾರೆ, ಅರೆ ನಾವು ಮಾತಾಡಿದ್ರೆ ನಮಗೆಲ್ಲ ನೋಟಿಸ್ ಕೊಡ್ತೀರಿ, ಅವ್ರಿಗೆ ಕೊಡೋದಿಲ್ವಾ ನೋಟಿಸು ಅಂತ ಶಿವಗಂಗಾ ಬಸವರಾಜು ಕೇಳಿದ್ದು. ಕೇಳಿಸ್ಕೊಳ್ಳಿ ಅದನ್ನೊಂದು ಸಲ. ನನ್ನ ಮೌನನೇ ಅದಕ್ಕೆ ಉತ್ತರ. ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು. ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ, ಒಂದು ದೊಡ್ಡ ಮಂಥನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ತಾವಾಗಿ ತಾವು ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ. ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ತಾವು ಹೇಳಬೇಕು. ಒಂದು ರೀತಿ ಏನು ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದು. ನಿಮ್ಮ ಮಾತಲ್ಲಿ ಬಲ್ಕೆ ಇರಲಿ, ನಿಮ್ಮ ಮಾತಲ್ಲಿ ಶಕ್ತಿ ಇರಲಿ. ನಮ್ಮಲ್ಲಿ ಗೊಂದಲ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ತೀರ್ಮಾನ ತಗೊಳ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ಮುಂದಿನ ಉತ್ತರಾಧಿಕಾರಿ ಯಾರು, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿಷಯಕ್ಕೆ. ಅದನ್ನೆಲ್ಲ ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗೋಂಥದ್ದನ್ನು ಮಾಡಬಾರ್ದು. ಈ ಥರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಸುಮ್ಮನೆ ಇವ್ರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತ ಸುಮ್ಮನಿರೋದು, ಮುಖ್ಯಮಂತ್ರಿ ಮಕ್ಕಳು ಅಥವಾ ಇನ್ನೊಬ್ಬರು ಅಂತೇಳಿ ನಾನು ಯಾರು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡೋದು, ಇದ್ಯಾ ಧರ್ಮ? ನಾವು ಇಂಥವನ್ನೆಲ್ಲ ಒಪ್ಪೋದಿಲ್ಲ. ಹೈಕಮಾಂಡ್ ಈ ಕೂಡಲೇ ಇದಕ್ಕೆ ಏನು ಮಾತಾಡಬೇಕು, ಏನು ಕ್ರಮ ತಗೊಂಡ್ರೆ ಉತ್ತಮ. ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಭಾಳ ಜನಕ್ಕೆ ಕೊಟ್ಟಿದ್ದಾರೆ. ಆದರೆ ಇವ್ರು ಕೇಳಿದಂಥ ಸಂದರ್ಭದಲ್ಲಿ ನೋಟಿಸ್ಗಳು ಕೊಡೋದನ್ನು ಹೈಕಮಾಂಡ್ ನೋಡ್ಬೇಕಾಗ್ತದೆ. ಇದು ನೋಡ್ರಿ, ನಾನು ಹೇಳ್ಬಿಟ್ಟಿದ್ದೀನಿ ನಿಮಗೆ, ಆಗಲೆಲ್ಲ ನಾನು ಹೇಳೋದಿಲ್ಲ. ಡಿಸೆಂಬರ್ ನಂತರ ಏನಾಗಬೇಕು, ಏನಾಗುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಎಲ್ಲ ನವಂಬರ್ ಕ್ರಾಂತಿ ಅಂತಾರೆ, ನಾನು ಡಿಸೆಂಬರಿಗೆ ಹೇಳಿದ್ದೀನಿ. ಹಾಗೆ ಆಗ್ತದೆ. ನೀವೇನಾದ್ರ ಬಗ್ಗೆ ಎರಡೇ ಮಾತಾಡೋದು ಬೇಡ. ಡಿಸೆಂಬರ್ನಲ್ಲಿ ಹಾಗೆ ಆಗುತ್ತೆ, ಅದರ ಬಗ್ಗೆ ಏನು ಮಾತಾಡೋದು ಬೇಡ. ಶಿವಗಂಗಾ ಬಸವರಾಜು ಅವರ ಹೇಳಿಕೆ. ನಾಳೆ ಹೈಕೋರ್ಟ್ನಲ್ಲಿ, ಅಂದರೆ ಕಲಬುರಗಿ ಬೆಂಚ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೇಸು ವಿಚಾರಣೆಗೆ ಬರ್ತಾ ಇದೆ, ವಿಚಾರಣೆ ಶುರುವಾಗ್ತಾ ಇದೆ. ನಾಳೆ ಜಡ್ಜ್ಮೆಂಟು ಅಂತ ಬೈ ಮಿಸ್ಟೇಕ್ ನಾನು ಇಂಟ್ರಡಕ್ಷನಲ್ಲಿ ಹೇಳಿದೆ. ವಿಚಾರಣೆ ಶುರುವಾಗುತ್ತೆ ನಾಳೆ. ವಿಜಯದಶಮಿ ನಿಮಿತ್ತ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ RSSನವರು ಚಿತ್ತಾಪುರ ಪುರಸಭೆಗೊಂದು ಅರ್ಜಿ ಹಾಕ್ಕೊಂಡಿದ್ರು. ಅಲ್ಲಿ ಅನುಮತಿ ಸಿಕ್ಕಿಲ್ಲ ಅವರಿಗೆ. ಅನುಮತಿ ಕೊಡಬೇಕು ಅಂತ ಹೈಕೋರ್ಟಿಗೆ ಬಂದಿದ್ದಾರೆ. ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡು ಮುಂದೂಡಿದ್ರು. ನಾಳೆ ವಿಚಾರಣೆ ಶುರುವಾಗತ್ತೆ. ಏನಾಗುತ್ತೆ ಅನ್ನೋದು ಕುತೂಹಲ. ಈಗ ಚಿತ್ತಾಪುರದಲ್ಲಿ ಪಥಸಂಚಲನ ಅನ್ನೋದು ಗೌರವದ ಪ್ರಶ್ನೆ ಆಗಿಬಿಟ್ಟಿದೆ. ಈಗ ಎರಡೂ ಕಡೆ ಅವರಿಗೆ ಪಥಸಂಚಲನ ಮಾಡೇ ಮಾಡ್ತೀವಿ ಅಂತ RSSನವ್ರಿಗೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೇಸಿಕಲಿ ಅದನ್ನು ಹೆಂಗೆ ನಿಲ್ಲಿಸ್ಬೋದು ಅನ್ನೋ ಪ್ರಯತ್ನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಅಂದರೆ ಮತ್ತೆ ಆಡಳಿತ ಇದ್ದಂಗೆ. ಇಲ್ಲಿ ತನಕ ನೋಡಿ, RSSಗೆ ನೀವು 2ನೇ ತಾರೀಕು ಕೊಡೋದಾದರೆ ನಮಗೂ ಕೊಡಿ ಅಂತ ವಾದಗಳಿವು. ಭೀಮ್ ಆರ್ಮಿಯವರೊಂದು ಅರ್ಜಿ ಹಾಕ್ಕೊಂಡ್ರು, RSSನಂತೆ ನಮಗೂ ಪಥಸಂಚಲನಕ್ಕೆ ಅವಕಾಶ ಕೊಡಿ ಅಂತ. ದಲಿತ ಪ್ಯಾಂಥರ್ನವರು ಅರ್ಜಿ ಹಾಕ್ಕೊಂಡಿದ್ದಾರೆ. ಸಂವಿಧಾನ ಪೀಠಿಕೆ ಮತ್ತು ಲಾಠಿ ಎರಡೂ ಹಿಡ್ಕೊಂಡು ನಾವು ಪಥಸಂಚಲನ ಮಾಡ್ತೀವಿ ಅಂತ ದಲಿತ ಪ್ಯಾಂಥರ್. ಇವತ್ತು 3 ಅರ್ಜಿ ಬಂದಿದ್ದಾವೆ. ರಾಜ್ಯ ರೈತ ಸಂಘದೊಂದು, ಮಹಾರಾಷ್ಟ್ರ ಮಾದರಿಯಲ್ಲಿ ಬೆಳೆ ಹಾನಿ ಪರಿಹಾರಕ್ಕೆ ನಾವು ಪ್ರತಿಭಟನೆ ಮಾಡೋರು 2ನೇ ತಾರೀಕು ಅಂತ. ಕ್ರಿಶ್ಚಿಯನ್ ಸಂಘದವರು ವಿಶ್ವಶಾಂತಿಗಾಗಿ ಪ್ರಾರ್ಥನಾ ನಡಿಗೆ ಮಾಡ್ತೀವಿ, ಪರ್ಮಿಷನ್ ಕೊಡಿ ಅಂತ ಅರ್ಜಿ ಹಾಕ್ಕೊಂಡಿದ್ದಾರೆ. ಕುರುಬ ಸಮುದಾಯದಿಂದ ನಮ್ಮನ್ನು ಎಸ್ಟಿಗೆ ಸೇರ್ಪಡೆ ಮಾಡಬೇಕು ಅಂತ ಒತ್ತಾಯಿಸಿ ಚಿತ್ತಾಪುರದಲ್ಲಿ ನಾವೊಂದು ಬೃಹತ್ ರ್ಯಾಲಿ ಮಾಡ್ತೀವಿ, ನಮಗೆ ಅವಕಾಶ ಕೊಡಬೇಕು ಅಂತ. ಇದು ಬೇಸಿಕಲಿ ಏನು ಪ್ರಯತ್ನ ಅಂದರೆ, ನೋಡಿ, RSSನವ್ರಿಗೆ ಕೊಡೋದಾದ್ರೆ ನಮಗೂ ಕೊಡಿ ಅಂತ ಇಷ್ಟು ಜನ ಬಂದಿದ್ದಾರೆ, ಏನು ಮಾಡೋದು ಅಂತ ನಾಳೆ ಹೈಕೋರ್ಟ್ ಮುಂದೆ ವಾದ ಮಂಡನೆ ಆಗಬಹುದು. ಅದರ ಪರ ವಿರುದ್ಧ ಸ್ಟೇಟ್ಮೆಂಟ್ಗಳು. ಜ್ಞಾನಪ್ರಕಾಶ ಸ್ವಾಮೀಜಿಗಳು ಸಿಟ್ಟಿಗೆದ್ದು ಬಿಟ್ಟಿದ್ದಾರೆ. ಅವರು ನೋಂದಣಿ ಇರದ ಸಂಘಟನೆಗೆ ಅವಕಾಶ ಕೊಟ್ಟರೆ ನೀವು ನ್ಯಾಯಾಧೀಶರಲ್ಲ, ಪಕ್ಷದ ಗುಲಾಮರು ಅಂತ ಹೈಕೋರ್ಟ್ನ ನ್ಯಾಯಾಧೀಶರಿಗೆ ಹೇಳಿದ್ರು ಅವರು. ನೀವು ಅನುಮತಿ ಏನಾದರೂ ಕೊಟ್ಟರೆ ನೀವು ನ್ಯಾಯಾಧೀಶರಲ್ಲ, ಪಕ್ಷದ ಗುಲಾಮರು ಅಂತ ಅರ್ಥ ಅಂತ ಹೈಕೋರ್ಟಿನ ನ್ಯಾಯಾಧೀಶರಿಗೆ, ನ್ಯಾಯಮೂರ್ತಿಗಳಿಗೆ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಕೊಟ್ಟಿರುವಂತಹ ಸಂದೇಶ ಇದು.
ನ್ಯಾಯಾಧೀಶರು ಸಂವಿಧಾನ ಪೀಠದ ಮೇಲೆ ಕುಳಿತಿರೋದು, ನೀವು ಪರ್ಮಿಷನ್ ಕೊಟ್ಟರೆ ಸಂವಿಧಾನ ಪೀಠದಲ್ಲಿ ಕುಳಿತುಕೊಳ್ಳೋದಕ್ಕೆ ಅನ್ಲಾಯಕ್ಕು. ನೀವು ಯಾವ ಸಂಘ ನೋಂದಣಿಯಾಗಿದೆ ಅಂತ ನೋಡಿ ತೀರ್ಪು ಕೊಡಿ. ಏನಾದರೂ ನೀವು ಆದೇಶ ಕೊಟ್ಟರೆ ಸಂವಿಧಾನಕ್ಕೆ ಮಾಡಿದ ದ್ರೋಹ, ಜಾತಿ ಧರ್ಮದ ಹೆಸರಿನಲ್ಲಿ ಬೆಂಕಿ ಹಚ್ಚೋ ಕೆಲಸ ಶುರುವಾಗಿದೆ ಅಂತ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಹೇಳಿದ್ರು. ಅವರೇ ಕೇಳ್ತಾರವರು, ದೊಣ್ಣೆಗಳಿಂದ ರಕ್ಷಣೆ ಆಗೋದಾದರೆ BSF ಯಾಕೆ ಬೇಕು, ರೇಪ್ ಬಗ್ಗೆದ್ದು ಯಾರೂ ಧ್ವನಿ ಎತ್ತುತ್ತಿಲ್ಲ, ನೀವೆಂಥ ದೇಶಭಕ್ತರು ಇತ್ಯಾದಿ ಇತ್ಯಾದಿ. ಇದು ಪ್ರಿಯಾಂಕ ಖರ್ಗೆ ಅವರನ್ನು ಬೆಂಬಲಿಸಿ ಜ್ಞಾನಪ್ರಕಾಶ ಸ್ವಾಮೀಜಿಗಳು ನಡೆಸಿದಂಥ ಪ್ರತಿಭಟನೆ ಯಾದಗಿರಿಲಾಗಿದ್ದಿದ್ದು. ಅವ್ರು ಹೇಳ್ತಾರೆ, ಎಚ್ಚರಿಕೆನೂ ಕೊಡ್ತಾರೆ, ನಮಗೆ ಬುದ್ಧನೂ ಗೊತ್ತು ಯುದ್ಧನೂ ಗೊತ್ತು, ಮೊದಲೇ ತಲವಾರು ಹಿಡಿದಂಥ ಜನ ನಾವು, ನಿಮ್ಮ ದೊಣ್ಣೆಗೆ ಯಾವತ್ತೂ ಹೆದರೋದಿಲ್ಲ, ನಿಮ್ಮ ದೊಣ್ಣೆಯಿಂದ ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಕೇಳಿಸ್ಕೊಳ್ಳಿ. ನೋಂದಣಿ ಇಲ್ಲದೆ ಇರ್ತಕ್ಕಂಥ ಸಂಘಕ್ಕೇನಾದ್ರೂ ನೀವು ಅವಕಾಶ ಕೊಟ್ಟಿದ್ದೆ ಆದ್ರೆ ನೀವು ನ್ಯಾಯಾಧೀಶರಲ್ಲ, ಪಕ್ಷದ ಗುಲಾಮರು ನೀವು ಅಂತಕ್ಕಂಥದ್ದನ್ನ ನಾನು ಇವತ್ತು ನಿಮ್ಗೆ ಹೇಳ್ಬೇಕಾಗುತ್ತೆ. ನ್ಯಾಯಾಧೀಶರಿಗೆ, ಹೈಕೋರ್ಟ್ ನ್ಯಾಯಾಧೀಶರಾಗ್ಲಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗ್ಲಿ, ನೀವು ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂವಿಧಾನದ ಪೀಠದ ಮೇಲೆ ಕೂತಿರೋರು. ನೀವು ಯಾವುದೇ ಒಂದು ಸಂಘ ಪರ್ಮಿಷನ್ ಹಾಕಿದ್ರೆ ನಿಮ್ದು ರಿಜಿಸ್ಟ್ರೇಷನ್ ಆಗಿದ್ಯಾ, ನಿಮ್ದು ಸಂಘ ಸಂಸ್ಥೆ ಆಕ್ಟ್ ಅಡಿಯಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳಬೇಕೆ ಹೊರತು, ನೀವು ಏಕಾಏಕಿ ನೀವು ಪರ್ಮಿಷನ್ ಕೊಟ್ರಿ ಅಂದ್ರೆ ಈ ದೇಶದ ಸಂವಿಧಾನದ ಪೀಠದಲ್ಲಿ ಕೂತ್ಕೊಳ್ಳಿಕ್ಕೆ ನೀವು ಅನ್ಲಾಯಕ ಆಗ್ತೀರಿ. ನೀವು ನ್ಯಾಯಾಧೀಶರು, ನೀವು ಯಾವ ಸಂಘ ರಿಜಿಸ್ಟರ್ ಆಗಿದೆ, ಯಾವ ಸಂಘ ಕಾನೂನು ಅಡಿಯಲ್ಲಿದೆ ಅದನ್ನ ನೋಡಿ ನೀವು ಆದೇಶ ಮಾಡ್ಬೇಕು. ನೀವೇನಾದ್ರೂ ನಾಳೆ ಆದೇಶ ಕೊಟ್ರಿ, ನೀವು ಈ ಸಂವಿಧಾನ, ಬಾಬಾ ಸಾಹೇಬ್ರ ಸಂವಿಧಾನ, ಈ ದೇಶದ ಸಂವಿಧಾನ 140 ಕೋಟಿ ಜನರಿಗೆ ಮಾಡಿದಂತ ದ್ರೋಹ. ನೀವು ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಬೆಂಕಿ ಹಚ್ಚತಕ್ಕಂತ ಕೆಲಸ ಸ್ಟಾರ್ಟ್ ಆಗಿದೆ. ನಿಮ್ಮ ದೊಣ್ಣೆಗಳಿಂದ ರಕ್ಷಣೆ ಆಗೋದಾಗಿದ್ರೆ ಸೈನಿಕರು ಹಾಕ್ಬೇಕಾಗಿತ್ತು, BSF ಹಾಕ್ಬೇಕಾಗಿತ್ತು, ಆರ್ಮಿ ಹಾಕ್ಬೇಕಾಗಿತ್ತು. ಕರ್ನಾಟಕದಲ್ಲಿ ಎಷ್ಟು ರೇಪ್ ಆಗಿಲ್ಲ, ಆ ರೇಪ್ ಬಗ್ಗೆ ನೀವು ಒಬ್ಬರಾರು ಧ್ವನಿ ಎತ್ತಿದ್ದೀರಾ? ನೀವ್ ಯಾವ ದೇಶಭಕ್ತರು, ಯಾವ ದೇಶ ಪ್ರೇಮಿಗಳು? ಮಕ್ಕಳ ಕೈಯಲ್ಲಿ ಬೆನ್ನು ಕೊಡ್ರೆ ಆದ್ರೆ ನೀವು ದೊಣ್ಣೆ ಕೊಡ್ತಾ ಇದ್ದೀರಲ್ಲ, ನಿಮ್ ಸಂಸ್ಕೃತಿ ಯಾವುದು? ಇದು ವಿಶ್ವಕ್ಕೆ ಗುರುವಾಗುತ್ತಾ? ಇದು ನಿಮ್ಗೆ ಓಟಿನ ಕೊಟ್ಟವ್ರು ಯಾರು? ನಿಮ್ಗೆ ನೋಟು ಸೀಟ್ ಕೊಟ್ಟವ್ರು ಯಾರು? ನಿಮ್ಗೆ DP ZP ಕೊಟ್ಟವ್ರು ಯಾರು? ನಿಮ್ ಪ್ರಧಾನಿ ಮಾಡಿದವ್ರು ಯಾರು? ನಿಮ್ಗೆ ರಾಷ್ಟ್ರಪತಿ ಮಾಡಿದವ್ರು ಯಾರು? ಅಂಬೇಡ್ಕರ್ ಸಂವಿಧಾನದ ಭಿಕ್ಷೆಯಲ್ಲಿ ಬದುಕ್ತಾ ಇದ್ದೀರಿ ನೀವೆಲ್ಲ. ನಮ್ಗೆ ಬುದ್ಧನೂ ಗೊತ್ತು, ಯುದ್ಧನೂ ಗೊತ್ತು, ಮೊದ್ಲೇ ತಲವಾರು ಹಿಡಿದಿರ್ತಕ್ಕಂಥ ಜನ ನಾವು. ನಿಮ್ಮ ದೊಣ್ಣೆಗಳಿಗೆ ಯಾವತ್ತೂ ಎದುರೋದಿಲ್ಲ, ನಿಮ್ಮ ದೊಣ್ಣೆಯಿಂದ ಏನು ಮಾಡಕ್ ಆಗೋದಿಲ್ಲ. ಅಂತಿಮ ಕನ್ಕ್ಲೂಷನ್ ಇಷ್ಟೇ, ಯಾರು ನಮ್ಮ ನಿಲುವಿಗೆ ಬದ್ಧವಾಗಿರ್ತಾರೋ ಅವರು ಸಂವಿಧಾನದ ಪರವಾಗಿದ್ದಾರೆ, ನಮ್ಮ ನಿಲುವಿಗೆ ವಿರುದ್ಧವಾಗಿರೋರು ಸರ್ಕಾರದ ಗುಲಾಮರಾಗಿದ್ದಾರೆ, ಪಕ್ಷದ ಗುಲಾಮರಾಗಿದ್ದಾರೆ ಅಂತ ಜ್ಞಾನಪ್ರಕಾಶ ಸ್ವಾಮೀಜಿಗಳ ಕನ್ಕ್ಲೂಷನ್ ಇದು. ಇದೇ ಕನ್ಕ್ಲೂಷನ್ನನ್ನು ಹೈಕೋರ್ಟಿನ ನ್ಯಾಯಮೂರ್ತಿಗಳಿಗೂ ಅಪ್ಲೈ ಮಾಡೋದಕ್ಕೆ ಹೊರಟರು ಸ್ವಾಮೀಜಿಗಳು. ಅಂದರೆ ಈಗ ಮದ್ರಾಸ್ನಲ್ಲೂ ಆಗಿತ್ತಪ್ಪ, ಚೆನ್ನೈನಲ್ಲಿ RSSನವರು ಪಥಸಂಚಲನ ಮಾಡಬೇಕು ಅಂದರು. ಚೆನ್ನೈ ಅಥವಾ ತಮಿಳ್ನಾಡಿನ ಯಾವುದೋ ಒಂದು ಊರಿನಲ್ಲಿ ಆಗಿತ್ತಿದು. RSSನವರು ಪಥಸಂಚಲನ ಮಾಡಬೇಕು ಅಂದರು. ಅಲ್ಲಿ ಮುನ್ಸಿಪಾಲ್ಟಿಯವರು ಕೊಡಲಿಲ್ಲ ಪರ್ಮಿಷನ್ನು. ಅವರು ಹೈಕೋರ್ಟಿಗೆ ಬಂದರು. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳಾದವು. ಯಾಕೆ ಕೊಡೋದಿಲ್ಲ ಅನ್ನುವುದಕ್ಕೆ ವಾದ ಮಂಡನೆಯನ್ನು ಸರ್ಕಾರ ಮಾಡ್ತು. ಏನು, ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗಬಹುದು, ಇತ್ಯಾದಿ ಇತ್ಯಾದಿ. ಹೈಕೋರ್ಟ್ ಏನು ಹೇಳಿತು? ಪಥಸಂಚಲನ ಮಾಡುವಂಥದ್ದು ಹಕ್ಕು ಅವ್ರದ್ದು. ಸೆಕ್ಯೂರಿಟಿ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ, ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ತು ಮದ್ರಾಸ್ ಹೈಕೋರ್ಟು. ಅಂದರೆ ಅವರು RSS ಗುಲಾಮರು, BJP ಗುಲಾಮರು ಅಂತನ ಮದ್ರಾಸ್ ಹೈಕೋರ್ಟಿನ ನ್ಯಾಯಮೂರ್ತಿಗಳು. ನೋಂದಣಿ ಆಗದ ಸಂಘಕ್ಕೆ ಪರ್ಮಿಷನ್ ಕೊಟ್ಟರೆ ಆಯ್ತಪ್ಪ, ಒಂದು ಕಾನೂನಾರು ಮಾಡಿಬಿಡಿ ಹೋಗಲಿ, ನೋಂದಣಿ ಕಡ್ಡಾಯ, ನೋಂದಣಿ ಕಡ್ಡಾಯ ಕಾನೂನು. ಆವಾಗ ಗ್ರೌಂಡ್ನಲ್ಲಿ ಆಟ ಆಡೋ ಕ್ರಿಕೆಟ್ ಟೀಮ್ಗಳು ನೋಂದಣಿ ಮಾಡ್ಕೋತವೆ, ಕಬಡ್ಡಿ ಟೀಮ್ಗಳು ನೋಂದಣಿ ಮಾಡ್ಕೋತವೆ, ರಿಜಿಸ್ಟರ್ಡ್ ಮಾತ್ರ ಆ್ಯಕ್ಟಿವಿಟೀಸ್ ಮಾಡಬೇಕು. ಆವಾಗ ಯಾವುದಾದ್ರು ಗ್ರೌಂಡಲ್ಲಿ ಕಬಡ್ಡಿ ಆಡ್ತಾನೋ ಖೋ ಖೋ ಆಡ್ತಾ ಇರೋ ಮಕ್ಕಳನ್ನ ಹೋಗಿ ಕೇಳಬಹುದು, ಎಲ್ಲಪ್ಪ ನಿಮ್ಮ ಸಂಘ ರಿಜಿಸ್ಟರ್ ಆಗಿದೆಯಾ ಅಂತ ಕೇಳಬಹುದು. ಅದನ್ನಾದರೂ ಮಾಡಬೇಕು. ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಆರ್ಮಿ ಹಾಕಬೇಕು ಅಂದರೆ ಹೆಂಗೆ ಹೇಳೋದು? ಮತ್ತು ಭೀಮ್ ಆರ್ಮಿ ಹಾಕಬೇಕು? ಆರ್ಮಿನೇ ಇದೆಯಲ್ಲ ದೇಶಕ್ಕೆ, ಭೀಮ್ ಆರ್ಮಿ ಹಾಕಬೇಕು ಅಂದರೆ? ಧ್ಯೇಯ ಉದ್ದೇಶಗಳನ್ನು ಇಟ್ಕೊಂಡು ಸಂಘಟನೆಗಳು ನಡೀತಾ ಇರ್ತವೆ. ಮುಖ್ಯವಾಗಿ ದಲಿತ ಪರ ಸ್ವಾಮೀಜಿ ಅಂತ ಅನ್ಕೊಂಡ್ರೆ RSS ಹೆಂಗೆ ದಲಿತ ವಿರೋಧಿ ಅನ್ನೋದ್ರ ಬಗ್ಗೆ ಮಾತಾಡಿದರೆ ಅದೊಂದು ಹೆಲ್ದಿ ಡಿಬೇಟ್ ಆಗಿರೋದು. ಭಾರತ ಸಂವಾದಗಳ ನಾಡು, ಸಂವಾದಗಳ ನಾಡು ಅಂತ ಹೇಳ್ತೀವಿ ನಾವು. ನೋಡ್ರಿ, RSS ಸಂವಿಧಾನ ವಿರೋಧಿ,
RSS ನಾಯಕರುಗಳ ಹೇಳಿಕೆಗಳು ಹಿಂಗಿದ್ದಾವೆ, ಅವ್ರು ಮಾಡಿರೋ ಕೆಲಸಗಳು ಹಿಂಗಿದ್ದಾವೆ, ಇದು ಅಂಬೇಡ್ಕರ್ ಸಂವಿಧಾನವನ್ನು ಅಪಮಾನಿಸುವಂಥದ್ದು ಅಂತ ಹೇಳಿದ್ರೆ ಒಂದು ಚರ್ಚೆ ಆಗುತ್ತೆ ಸಮಾಜದಲ್ಲಿ. RSS ದಲಿತ ವಿರೋಧಿ, RSS ಮೀಸಲಾತಿ ವಿರೋಧಿ, ಅವ್ರು ಹಿಂಗೆ ಮಾತಾಡಿದ್ದಾರೆ ಹೇಳಿದ್ರೆ ಅದಕ್ಕೊಂದು ಸಂವಾದ ಆಗತ್ತೆ. ಅದು ಬಿಟ್ಟು ನೀವು ಅವಕಾಶನೇ ಕೊಡಬಾರ್ದು, ಕೊಟ್ಟರೆ ನೀವು ಪಕ್ಷದ ಗುಲಾಮರಿದ್ದಂತೆ ಅಂತ ನ್ಯಾಯಾಧೀಶರಿಗೆ ನ್ಯಾಯಾಲಯಗಳಿಗೆ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಎಲ್ಲಿಗೋಗಿ ನಿಲ್ಲಬೇಕು ಈ ಚರ್ಚೆ? ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಅವರು ಹೇಳಿದ್ರು, ಏನು ಗಣೇಶನ ಹಬ್ಬದಲ್ಲಿ ಮಸೀದಿಗಳ ಮುಂದೆ ಕುಡಿದು ಡ್ಯಾನ್ಸ್ ಮಾಡೋದೇ ಕೆಲಸ ಇವ್ರದ್ದು ಅಂತ. RSS ಇದ್ಲಿದ್ದಂಗೆ ಅಶೋಕ್ ಕಣ್ಣಿಗೆ ವಜ್ರದಂಗೆ ಕಾಣುತ್ತೆ. ಅಶೋಕ್ ಅವ್ರ ಬಗ್ಗೆ ಮಾತಾಡಿದ, ಅಶೋಕ್ ಕಣ್ಣಿಗೆ ವಜ್ರದಂಗೆ ಕಾಣಿಸುತ್ತೆ. ಬೇಕಾದರೆ ದೊಣ್ಣೆ ಹಿಡ್ಕೊಂಡು ಇವರು BK ಹರಿಪ್ರಸಾದ್ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ ತುಂಬ ಚರ್ಚೆ ಆಗ್ತಾ ಇದೆ. ದೊಣ್ಣೆ ಹಿಡಿಯೋದು ದನ ಕಾಯೋರು ಅಂತ. ಕೆಲವರು ಅಂದರು ಮಹಾತ್ಮ ಗಾಂಧಿ ದೊಣ್ಣೆ ಹಿಡ್ಕೊಂಡು ಓಡಾಡ್ತಿದ್ರಪ್ಪ, ಅವ್ರು ದನ ಕಾಯ್ದಿದ್ದು ನಾವು ಯಾವತ್ತೂ ನೋಡಿಲ್ಲ ಅಂದರು. ಇನ್ನು ಕೆಲವರು ಹೌದ್ರಿ ಕೃಷ್ಣನೇ ದನ ಕಾಯ್ದಿದ್ದ, ಅದರಲ್ಲಿ ಏನು ತಪ್ಪಿದೆ, ನಮ್ಮನ್ನು ದನ ಕಾಯೋರು ಅಂದ್ರೆ ನಮಗೇನು ಅಪಮಾನ ಮಾಡ್ದಂಗಲ್ಲ ಅಂತ. RSS ಯಾವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ? ಎಣ್ಣೆ ಹಾಕಿ DJ ಹಾಕ್ಕೊಂಡು ಮಸೀದಿ ಚರ್ಚ್ ಎದುರು ಡಾನ್ಸ್ ಮಾಡ್ತಾರೆ. ಇದು ಯಾವ ಸಾಂಸ್ಕೃತಿಕ ಚಟುವಟಿಕೆ ಅಂತ. ಅದಕ್ಕೆ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ, ಮಸೀದಿ ಮುಂದೆ ಡಾನ್ಸ್ ಮಾಡಬಾರ್ದು ಅಂತ ಏನಾದ್ರು ಕಾನೂನು ಇದೆಯಾ ಈ ದೇಶದಲ್ಲಿ? ಕೇಳಿಸ್ಕೊಳ್ಳಿ. ಅದು ಇಜ್ಲು ಕೂಡ ಅಲ್ಲ, ಅವ್ರಿಗೆ ಇಜ್ಲು ವಜ್ರ ಥರ ಕಾಣುತ್ತೆ. RSS ಅವ್ರದ್ದು ಹಣೆ ಬರನೇ ಹಂಗಲ್ಲ. ಇವರು ರಸ್ತೆನಲ್ಲಿ ನೀವು ಅದೇನು ಪಥಸಂಚಲನ ಮಾಡ್ಬೋದು, ಎಲ್ಲಂದರೆ ಅಲ್ಲಿ ಪ್ಯಾಂಟು ಚಡ್ಡಿ ಹಾಕ್ಕೊಂಡು ಓಡಾಡ್ಬೋದು, ದೊಣ್ಣೆ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಯಾಕೆ ಓಡಾಡ್ತೀರಾ ನೀವು? ಅದು ಮಾರಕ ಅಸ್ತ್ರ ದೊಣ್ಣೆ. ಅದು ದನಗಳನ್ನ ಎಮ್ಮೆಗಳನ್ನ ಓಡ್ಸೋಕ್ಕಿರೋದು, ಮನುಷ್ಯರಿಗಲ್ಲ. ಇಲ್ಲ ಇವ್ರನ್ನೆಲ್ಲ ಅಲ್ಲಿ ಹಾಕಿ ದನ ಕಾಯಕ್ಕೆ ಎಮ್ಮೆ ಕಾಯಕ್ಕೆ. ದೇಶಭಕ್ತರಿಗೆ ಆತ್ಮವಿಶ್ವಾಸವನ್ನ ಮೂಡಿಸೋದಕ್ಕೆ ಲಾಠಿ ಅದು ನಿಷೇಧಿತ ಅಸ್ತ್ರ ಅಲ್ಲ. ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಮೂಡಿಸೋದಕ್ಕೆ ದೇಶಭಕ್ತರಿಗೆ. ಯಾತಕ್ಕ ಕಾನ್ಫಿಡೆನ್ಸ್ ಅಂದ್ರೆ ದೇಶದ್ರೋಹಿಗಳ ವಿರುದ್ಧ ಸಂಘರ್ಷ ಮಾಡೋದಕ್ಕೆ, ದೇಶ ಪ್ರೇಮಿಗಳ ವಿರುದ್ಧ ಸಂಘರ್ಷಕ್ಕಲ್ಲ. ಅವರಿಗೊಂದು ಆತ್ಮವಿಶ್ವಾಸ ಇರಬೇಕು. ಆ ಆತ್ಮವಿಶ್ವಾಸವನ್ನು ಮೂಡಿಸೋದಕ್ಕೋಸ್ಕರ ಲಾಠಿ. ಇದು ಯಾವುದು ನಿಷೇಧಿತ ಅಲ್ಲ. ಇನ್ನೊಂದು, ಆ ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ರೆ ದನ ಕಾಯೋದು ಕೆಟ್ಟ ಕೆಲಸ ಅಲ್ಲ. ನಮ್ಮ ದೇಶದಲ್ಲಿ ಭಗವಾನ್ ಶ್ರೀಕೃಷ್ಣನೇ ದನ ಕಾಯ್ದಿದ್ದಾರೆ. ದನ ಕಾಯೋದು ಕೆಟ್ಟ ಕೆಲಸವಾ? ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ DJ ತೆಗೆದುಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡೋ, ಚರ್ಚ್ ಮುಂದೆ ಡ್ಯಾನ್ಸ್ ಆಡೋ ಅನ್ನೋದು ಹೇಳ್ಕೊಂಡಿದ್ದಾರೆ. ಇದು ಧರ್ಮ ಅಲ್ಲ. ದೇಶಭಕ್ತಿ ಅಂದ್ರೆ ಏನು? ಈ ಕಾಲಘಟ್ಟದಲ್ಲಿ ದೇಶಭಕ್ತಿ ಅಂದ್ರೆ ಯಾರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ, ಯಾರು ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸ್ತಾರೆ, ಯಾರು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸ್ತಾರೆ, ಅವರು ದೇಶಭಕ್ತರು ಅಂತ ಆಗುತ್ತೆ. ಭಾರತದ ಪ್ರತಿಯೊಂದು ರೋಡು, ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಇಂಚು ಜಮೀನಿನ ಮೇಲೂ ಕೂಡ ಭಾರತದಲ್ಲಿರುವಂಥ ಎಲ್ಲ ಸಮುದಾಯಗಳಿಗೆ, ಅದರಲ್ಲೂ ಹಿಂದೂ ಸಮುದಾಯದವರಿಗೆ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ. ದೀಪಾವಳಿ ಪ್ರೊಸೆಷನ್ನು ಅಥವಾ ಗಣಪತಿ ಪ್ರೊಸೆಷನ್ನು ಮಸೀದಿ ಇರುವಂಥ ರಸ್ತೆಯಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ಯಾವ ಕಾನೂನಿದೆ? ಯಾಕೆ ಹೋಗಬಾರ್ದು? ಆ ಜಾಗ ಏನು ಭಾರತಕ್ಕೆ ಸೇರಿರೋದಲ್ವಾ? ಆ ಜಾಗ ಏನು? BK ಹರಿಪ್ರಸಾದ್ ಅವರು ಒಟ್ಟಾರೆ ಹೇಳಿಕೆಯಲ್ಲಿ 2 ಸ್ಟೇಟ್ಮೆಂಟ್ಸ್ ನೋಡಿ ನೀವು. ಒಂದು, ದೊಣ್ಣೆ ಮಾರಕಾಸ್ತ್ರ. ಇನ್ನೊಂದು, ದೇಶಭಕ್ತರು ಯಾರು ಅನ್ನೋದಕ್ಕೆ ವ್ಯಾಖ್ಯಾನ ಕೊಟ್ಟರು. ಯಾರು ದೇಶದ ಕಾನೂನು ಸಂವಿಧಾನಕ್ಕೆ ಬದ್ಧರಾಗಿರ್ತಾರೋ ಅವರು ದೇಶಭಕ್ತರು ಅಂತ. ಒಂದು, ದೊಣ್ಣೆ ಮಾರಕಾಸ್ತ್ರ ಕಾನೂನಿನ ಪ್ರಕಾರ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಒಂದು ಸಲಹೆ ಏನಪ್ಪ ಅಂದರೆ, ಸರ್ಕಾರ ಇದೆ ರಾಜ್ಯದಲ್ಲಿ, ಮಾರಕಾಸ್ತ್ರಗಳ ಪಟ್ಟಿಯಲ್ಲಿ ಕಾನೂನುಬದ್ಧವಾಗಿ ದೊಣ್ಣೆಯನ್ನು ಸೇರಿಸುವ ಅವಕಾಶ ಸರ್ಕಾರಕ್ಕಿದೆ. ಯಾಕಂದರೆ ನಮ್ಮಲ್ಲಿ ಆರ್ಮ್ಸ್ ಆ್ಯಕ್ಟ್ ಬಹಳ ಕ್ಲಿಯರ್ ಇದೆ ರೀ. ಎಷ್ಟು ಇಂಚಿನ ಚಾಕು ಇಟ್ಕೊಂಡ್ರೆ ಅದು ಚಾಕು ಅಂತ ಕನ್ಸಿಡರ್ ಆಗುತ್ತೆ. ಮಚ್ಚು ಅಂದರೆ ಅದರದ್ದು ಡೆಫಿನೇಷನ್ ಏನು? ಚಾಕು ಇಟ್ಕೊಂಡು ಓಡಾಡ್ತಿದ್ರೆ ಏನು ಕೇಸು? ಮಚ್ಚಿಟ್ಕೊಂಡು ಓಡಾಡ್ತಿದ್ರೆ ಏನು ಕೇಸು? ಗನ್ ಇಟ್ಕೊಳ್ಳೋದಕ್ಕೆ ಲೈಸೆನ್ಸ್ ತಗೋಬೇಕು. ಬಟ್ ಲೈಸೆನ್ಸ್ ಇಲ್ಲದೆಯೂ ಇಟ್ಟುಕೊಳ್ಳಬಹುದಾದ ಗನ್ಗಳು ಅಂತ ಒಂದಷ್ಟು ಮಾಡಿದ್ದಾರೆ, ಏರ್ ಗನ್ಗಳನ್ನು. ಆ ಏರ್ ಗನ್ನಲ್ಲಿ ಪೆಲೆಟ್ ಸೈಜಿನ ಆಧಾರದ ಮೇಲೆ
ದೊಡ್ಡ ಪೆಲೆಟ್ ಹಾಕುವಂಥ ಏರ್ಗನ್ ಬಂದರೆ ಅದಕ್ಕೂ ಲೈಸೆನ್ಸ್ ತಗೋಬೇಕಾಗತ್ತೆ. ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮೇಲೆ ಕೇಸ್ ಆಗಿದ್ದು ಏರ್ಗನ್ ಇತ್ತು ಅವ್ರ ಮನೇಲಿ, ಬಟ್ ಪೆಲೆಟ್ ಸೈಜ್ ದೊಡ್ಡದು, ಅದಕ್ಕೆ ಲೈಸೆನ್ಸ್ ಬೇಕಾಗಿತ್ತು. ಅಷ್ಟು ನೀಟಾಗಿ ಆರ್ಮ್ಸ್ ಆಗ್ತಿದೆ ನಮ್ಮಲ್ಲಿ ಅಲ್ವಾ? ಹಂಗಿದ್ದಾಗ ಆಯ್ತಪ್ಪ, ನಾವು ಇನ್ನು ಮುಂದೆ ದೊಣ್ಣೆಯನ್ನು ಮಾರಕಾಸ್ತ್ರ ಅಂತ ಪರಿಗಣಿಸ್ತೀವಿ ಅಂತ ಒಂದು ಕಾನೂನು ಪಾಸ್ ಮಾಡೋದು, ಆರ್ಮ್ಸ್ ಆ್ಯಕ್ಟಿಗೆ ತಿದ್ದುಪಡಿ, ಮುಗಿದೋಯ್ತು ತಂದರೆ. ಅದನ್ನು ದೊಣ್ಣೆ ಹಿಡ್ಕೊಂಡು ಓಡಾಡೋಂಗಿಲ್ಲ, ಮಾರಕಾಸ್ತ್ರ ಪ್ರದರ್ಶನ ಆಗತ್ತವಾಗದು. ಆ್ಯಸ್ ಆಫ್ ನಾವು ಅದನ್ನು ಮಾಡೋದಕ್ಕೆ ಅವಕಾಶ ಇಲ್ಲ, ಇನ್ನು ಮುಂದಿಂದು ದೇಶಭಕ್ತರು ಯಾರು ಅನ್ನುವ ಪ್ರಶ್ನೆ. ಯಾರು ಈ ನೆಲದ ಕಾನೂನು ಸಂವಿಧಾನಕ್ಕೆ ಬೆಲೆ ಕೊಡ್ತಾರೋ, ಗೌರವಿಸ್ತಾರೋ, ತ್ರಿವರ್ಣ ಧ್ವಜಕ್ಕೆ ಬೆಲೆ ಕೊಡ್ತಾರೋ ಅವರನ್ನು ದೇಶಭಕ್ತರು ಅಂತ ಕರಿಬೇಕು. ನನ್ನ ಧಾರ್ಮಿಕ ನಂಬಿಕೆಗೆ ಧಕ್ಕೆಯಾಗಿದೆ ಅನ್ನುವ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ನು MLAಗಳ ಮನೆಯನ್ನು ಸುಟ್ಟವರ ಪೈಕಿ ಅವರು ಅಮಾಯಕರು ಕೇಸ್ ವಾಪಸ್ ತಗೋಬೇಕು ಅಂತ ಓಡಾಡಿದ್ರೆ ಅದನ್ನು ದೇಶಭಕ್ತರ ಪರವಾಗಿ ನಿಂತ್ಕೊಂಡಂಗ, ದೇಶದ್ರೋಹಿಗಳ ಪರವಾಗಿ ನಿಂತ್ಕೊಂಡಂಗ ಅಲ್ವಾ? ಈಗ ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಆದರೆ ನಾನು ಏನು ಮಾಡಬೇಕು ಅಂತ ಕಾನೂನು ಹೇಳತ್ತಪ್ಪ. ನಾನು ಹೋಗ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು ರೀ ಪೊಲೀಸ್ ಸ್ಟೇಷನ್ಗೆ. ಪೊಲೀಸರು ಆ್ಯಕ್ಷನ್ ತಗೊಳ್ದಿದ್ರೆ ಕೋರ್ಟ್ಗೆ ಹೋಗಿ ಒಂದು PCR ಹಾಕಬೇಕು. ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ, ಪೊಲೀಸರು ಕಂಪ್ಲೇಂಟ್ ಕೊಟ್ಟರೆ ಆ್ಯಕ್ಷನ್ ತಗೊಳ್ತಾ ಇಲ್ಲ, ಆ್ಯಕ್ಷನ್ ತಗೊಳ್ಳೋಕೆ ಹೇಳಿ ಅಂತ ಕೋರ್ಟ್ಗೆ ಹೋಗ್ಬೇಕು. ಸುಪ್ರೀಂ ಕೋರ್ಟ್ ತನಕ ಹೋಗಿ ಬಡದಾಡೋದಕ್ಕೆ ಅವಕಾಶ ಇದೆ. ಎಲ್ಲೂ ನ್ಯಾಯ ಸಿಗದೆ ಇದ್ರೆ ನಾನು ಹಣೆ ಬರ ಸುಮ್ಮನೆ ಕೂತ್ಕೋಬೇಕು. ಅದು ಕಾನೂನು, ಈ ದೇಶದ ಸಂವಿಧಾನ ಹೇಳಿರೋದು. ಅದನ್ನು ಬಿಟ್ಟು ನನ್ನ ಧಾರ್ಮಿಕ ಭಾವನೆಗೆ ಧಾರ್ಮಿಕ ನಂಬಿಕೆ ಧಕ್ಕೆ ಆಗಿದೆ, ಪೊಲೀಸರು ಆರೋಪಿನ ಕರ್ಕೊಂಬಂದು ಕೂಡಿಸ್ಕೊಂಡಿದ್ದಾರೆ, ಆ ಆರೋಪಿನ ನನ್ನ ಕೈ ಕೊಡಿ, ನಮ್ಮ ಕೈ ಕೊಡಿ, ಇಲ್ಲದೆ ಹೋದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ MLA ಮನೆಗೆ, ಪೊಲೀಸ್ ಸ್ಟೇಷನ್ ಮನೆಗೆ ಬೆಂಕಿ ಹಚ್ಚಿದ್ರೆ ಶಾಸಕರ ಕ್ರೆಡಿಟ್ ತಗೋತಾರೆ. ಅವ್ರು ಹೇಳಿದ್ರಂತ ಅವಾಗಲೇ 4-6 ಕೋಟಿ ಖರ್ಚಾದರೂ ಪರವಾಗಿಲ್ಲ ಬಿಡಿಸ್ಕೊಂಡು ಬರ್ತೀನಿ ಅಂದಿದ್ರಂತೆ. AC ಶ್ರೀನಿವಾಸ್ ಶಾಸಕರ ಬಗ್ಗೆ, ನಾನು DJ ಹಳ್ಳಿ KJ ಹಳ್ಳಿ ಪ್ರಕರಣದ ಬಗ್ಗೆ ಮಾತಾಡ್ತಾ ಇರೋದು. ಇಬ್ಬರು ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದಕ್ಕೆ ಸನ್ಮಾನ ಆಯಿತು ಅವ್ರಿಗೆ. ಸಚಿವ ಸಂಪುಟದ ಮುಂದೆ ಪ್ರಪೋಸಲ್ ಬರುತ್ತ್ರಿ, ಅಮಾಯಕರನ್ನ ಬಿಡುಗಡೆ ಮಾಡಿ ಅವ್ರ ಮೇಲಿನ ಕೇಸ್ ವಾಪಸ್ ತಗೊಳ್ಳಿ ಅಂತ. ಇನ್ನು ದೇಶ ಪ್ರೇಮಿಗಳ ಪರವಾಗ, ಈ ದೇಶದ ಸಂವಿಧಾನದ ಪರವಾಗಿ ನಿಂತ್ಕೊಂಡವ್ರಿಗೆ ಕೇಸ್ ವಾಪಸ್ ತಗೊಳ್ಳೋದು, ಈ ದೇಶದ ಕಾನೂನಿನ ಪರವಾಗಿ ನಿಂತ್ಕೊಂಡವ್ರ ಮೇಲಿನ ಕೇಸ್ ವಾಪಸ್ ತಗೊಳ್ಳೋದ? ಹಳೆ ಹುಬ್ಬಳ್ಳಿ ಗಲಭೆ ಏನಾಯಿತು? ಸೇಮ್ ಇನ್ಸಿಡೆಂಟ್ ತಾನೇ. ಧಾರ್ಮಿಕ ಭಾವನೆಗೆ ಯಾವನೋ ಧಕ್ಕೆ ತಂದಿದ್ದಾನಪ್ಪ, ನಾವು ನುಗ್ಗುತ್ತೀವಿ ಪೊಲೀಸ್ ಸ್ಟೇಷನ್ಗೆ. ಆಮೇಲೆ ಅಮಾಯಕರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳಬೇಕು. ಯಾರು ನಿಂತಿದ್ರು ಸಂವಿಧಾನದ ಪರವಾಗಿ, ಯಾರು ನಿಂತಿದ್ರು ಕಾನೂನಿನ ಪರವಾಗಿ. ಈ ವಾದನೆ ವಿಚಿತ್ರವಾಗಿದೆ. ಇದು ಹೌದ್ರಿ, ಸಂವಿಧಾನದ ಪರವಾಗಿ ಎಲ್ಲರೂ ನಿಂತ್ಕೊಳ್ಬೇಕು, ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅದು. ಕಾನೂನಿಗೆ ತಲೆಬಾಗಬೇಕು, ಈ ದೇಶದ ನಾಗರಿಕನ ಕರ್ತವ್ಯ ಅದು. ಯಾವುದೋ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಹಾಕಿರುವ ನ್ಯಾಷನಲ್ ಎಂಬ್ಲೆಮ್ ಅನ್ನು ಕಲ್ಲಿನಲ್ಲಿ ಜಜ್ಜಿ ತೆಗಿತೀವಿ ಅಂತಂದರೆ ಅದು ದೇಶದ್ರೋಹ ಅಂತ ಹೇಳಬಲ್ಲಂಥ ಛಾತಿ ಯಾರಿಗಿದೆ? ಇನ್ಯಾವುದೋ ವಿಷಯದಲ್ಲಿ ವಿಷಯನೇ ಹೇಳ್ಬಿಡ್ತೀನಿ. ಯಾರೋ ಹೊರಗಡೆಯಿಂದ ಬಂದವರಿಗೆ ನಾಗರಿಕತ್ವ ಕೊಡುವ ವಿಷಯದಲ್ಲಿ ನಮಗೆ ಧಕ್ಕೆ ಆಗಿದೆ, ಕೊಡಬೇಕು ನೀವು ಅಂಥೇಳಿ ಅಮರ್ ಜವಾನ್ ಜ್ಯೋತಿಗೆ ಝಾಡಿಸಿ ಒದ್ದು ಅದನ್ನು ಬೀಳಿಸಿ ಅದು ದೇಶದ್ರೋಹ ಅಂತ ಹೇಳೋ ಛಾತಿ ಯಾವಾಗ ಬರುತ್ತೆ? ಅದು ಉದಾಹರಣೆ ಕೊಡ್ತಾ ಹೋದರೆ ಬೆಳತನಕ ಉದಾಹರಣೆಗಳನ್ನು ಕೊಡಬಹುದು. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಬೇರೆ ಬೇರೆ ಕಾರಣಕ್ಕಾಗಿ ಸಂಸದ ತೇಜಸ್ವಿ ಸೂರ್ಯ ಮೇಲೆ ಸಿಟ್ಟು ಬಂದಿದೆ. ಮುಖ್ಯಮಂತ್ರಿಗಳು ಎಲ್ಲರನ್ನೂ ಬೈತಾ ತೇಜಸ್ವಿ ಸೂರ್ಯನೂ ಬೈದಿತ್ತು. ಅಮಾವಾಸ್ಯೆ ಅಂತ ಅವರು ಶೋಭಾ ಕರಂದ್ಲಾಜೆ ಅವ್ರನ್ನೂ ಬೈದರು, ತೇಜಸ್ವಿ ಸೂರ್ಯ ಅವ್ರನ್ನೂ ಬೈದರು, ಕುಮಾರಸ್ವಾಮಿ ಅವ್ರನ್ನೂ ಬೈದರು. ಇದು ಏನೋ ಕೇಂದ್ರದಿಂದ ಫಂಡ್ ತರ್ತಿಲ್ಲ ಅಂತ. PC ಮೋಹನ್ರನ್ನು ಬೈದರು, ನಮ್ಮ ಹಣಕಾಸು ಸಚಿವರನ್ನು ಬೈದರು, ನಿರ್ಮಲಾ ಸೀತಾರಾಮನ್ ಅವ್ರನ್ನ. ಅಮಾವಾಸ್ಯೆ ಅಂತ ತೇಜಸ್ವಿ ಸೂರ್ಯಗಂತರು. DK ಶಿವಕುಮಾರ್ ಅವರು ತೇಜಸ್ವಿ ಸೂರ್ಯ ಹೆಸರು ತಗೊಳ್ಳಲಿಲ್ಲ, ಖಾಲಿ ಡಬ್ಬಿ ಅಂದರು. ಖಾಲಿ ಡಬ್ಬಿ. ಬೆಂಗಳೂರಿಗೆ ₹1 ಫಂಡ್ ತಂದಿದ್ರು ಹೇಳಿ, ನೀವು ಕೊಟ್ಟಿರೋ ಶಿಕ್ಷೆ ತಗೋತೀನಿ ಅಂತ DK ಶಿವಕುಮಾರ್ ಅವ್ರದ್ದು ಸವಾಲು. ಎರಡಕ್ಕೂ ತೇಜಸ್ವಿ ಸೂರ್ಯ ಉತ್ತರ ಕೇಳಿಸ್ಕೊಳ್ಳಿ ಒಮ್ಮೆ. ಅವ್ರು ಯಾರೋ ಒಬ್ಬ ಸೌತ್ನಲ್ಲಿ MP ಯಾರು ಸೂರ್ಯ ಅಮಾವಾಸ್ಯೆ ಅಂತ ಕರಿತೀನಿ ನಾನು. ಹೋಗಿ
ಸೂರ್ಯ. ಇಲ್ಲಿ ಮಂತ್ರಿ ಇದ್ದಾರೆ ಈ ಅಮ್ಮ, ಯಾರವರು, ಶೋಭಾ ಕರಂದ್ಲಾಜೆ, ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕುಮಾರಸ್ವಾಮಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ. ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರುವ ಸ್ಥಾನಕ್ಕೆ ಶೋಭೆ ತರದಲ್ಲೇ ಇರುವಂತಹ ಕೆಲವು ವೈಯಕ್ತಿಕ ಟೀಕೆಗಳನ್ನು ಮಾಡ್ತಾ ಇರ್ತಾರೆ. ಅಮಾವಾಸ್ಯೆಗೂ ಹುಣ್ಣಿಮೆಗೂ ವ್ಯತ್ಯಾಸನೇ ಗೊತ್ತಿಲ್ವೇನೋ ಅವರಿಗೆ, ಹೊರಗಡೆ ಹೋಗೋರು ನೋಡೇ ಇಲ್ವೇನೋ ಅಂತ ಎಷ್ಟೋ ಸತಿ ಭಾಸ ಆಗುತ್ತೆ. ಅಮಾವಾಸ್ಯೆ ದಿವಸನೂ ಸೂರ್ಯ ಇರ್ತಾನೆ, ಹುಣ್ಣಿಮೆ ದಿನನೂ ಸೂರ್ಯ ಇರ್ತಾನೆ. ವರ್ಷದ 365 ದಿನ ಕೂಡ ಪ್ರಕಾಶ ಮಾಡೋದು ಯಾವುದು ಅಂತಂದ್ರೆ ಸೂರ್ಯನೇ. ಅಮಾವಾಸ್ಯೆ ದಿವಸ ಇಲ್ದಲೇ ಇರೋದು ಚಂದ್ರ. ಸಿದ್ದರಾಮಯ್ಯನವರೇ, ನಾನು ವೈಯಕ್ತಿಕ ಟೀಕೆ ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಮಾಡೋದಿಲ್ಲ, ನನ್ನ ರಾಜಕಾರಣದ ಸಂಸ್ಕಾರ ಅದಲ್ಲ ಅಂತ. ಸುಮಾರು 40 ಕಿಲೋಮೀಟರ್ ಟನಲ್, ಅದಕ್ಕೆ ಟೀಕೆ ಯಾರೊಬ್ಬ MP, ನಾನು ಹೇಳಕ್ ಹೋಗುದಿಲ್ಲ. ನಾನು ಬರೀ ಖಾಲಿ ಡಬ್ಬ, ಬರೀ ನಾಯ್ಸ್, ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು. ₹1 ಒಬ್ಬ MP. ಬೆಂಗಳೂರು ನಗರದಲ್ಲಿ 5 ಜನ MP ಗಳು ಗೆಲ್ಲಿಸಿದ್ದೀರಿ. ನಿರ್ಮಲಾ ಸೀತಾರಾಮನ್ ಕೇಂದ್ರದ ಮಂತ್ರಿ ₹10 ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ, ಇಲ್ಲೇ ನೀವು ಏನ್ ಕೊಡ್ತೀರೋ ಶಿಕ್ಷೆಗೆ ನಾನು ಒಳಗಾಗ್ತೀನಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಿ ಕಸ ಎತ್ಸಿ ಮೋದಿ ಅವರಿಗೆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಫಸ್ಟ್ ಬೆಂಗಳೂರಿನಲ್ಲಿ ಗುಂಡಿ ಇಲ್ದಲೇ ಇರುವಂಥ 1 ಕಿಲೋಮೀಟರ್ ರಸ್ತೆ ಕೊಡಿ, ಕಸ ಇಲ್ದಲೇ ಇರುವಂಥ ಒಡೆದೋಗಿರೋ ಫುಟ್ಪಾತ್ ಇಲ್ದಲೇ ಇರುವಂಥ ಅರ್ಧ ಕಿಲೋಮೀಟರ್ ಫುಟ್ಪಾತ್ ಬೆಂಗಳೂರಿಗೆ ಕೊಡಿ. ನಿಮ್ಮ IT ಮಿನಿಸ್ಟ್ರಿಗೆ RSS ಬ್ಯಾನು ಇನ್ನೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರು ಬಿಟ್ಟು ಕರ್ನಾಟಕಕ್ಕೆ ಹೊಸ IT ಇನ್ವೆಸ್ಟ್ಮೆಂಟ್ಗಳನ್ನು ತೆಗೆದುಕೊಂಡು ಬರೋದಕ್ಕೆ ಅವರಿಗೆ ಡೈರೆಕ್ಷನ್ ಕೊಡಿ. ನಿಮ್ಮ ಗೃಹ ಮಂತ್ರಿಗಳಿಗೆ ಹೇಳಿ ಇನ್ನಾದರೂ ಬೆಟ್ಟಿಂಗ್ ಗಿಟ್ಟಿಂಗಿಂದ ಸ್ವಲ್ಪ ಫ್ರೀ ಮಾಡಿಕೊಂಡು ಇನ್ಮುಂದೆ ಈ ಆಡಳಿತ ಕೊಡೋದ್ರ ಕಡೆಗೆ ಯೋಚನೆ ಮಾಡಿ, ಲಾ ಅಂಡ್ ಆರ್ಡರ್ ಬಗ್ಗೆ ಅಂತ ಅವರಿಗೆ ಗಮನ ಕೊಡಿ. 5ನೇ ಪ್ರಶ್ನೆಗೆ 6ನೇ ಉತ್ತರ ಬರೆದಂಗೆ ಆಯ್ತು, ಮಾರ್ಕ್ಸ್ ಬರೋದಿಲ್ಲ. DK ಶಿವಕುಮಾರ್ ಅವರ ಸವಾಲು ನೇರವಾಗಿತ್ತು. ಕೇಂದ್ರ ಸರ್ಕಾರದಿಂದ ಬೆಂಗಳೂರಿನ ಅಭಿವೃದ್ಧಿಗೆ ₹10 ಬಂದಿದ್ರೆ ತೋರಿಸಿ, ನೀವು ಕೊಟ್ಟಿರೋ ಶಿಕ್ಷೆ ತಗೊಳ್ತೀನಿ ಅಂದರು DK ಶಿವಕುಮಾರ್ ಅವರು. ನೇರ ಸವಾಲದು. ಆ ಸವಾಲನ್ನು BJP MPಗಳು ಅಕ್ಸೆಪ್ಟ್ ಮಾಡ್ಕೋಬೇಕು. ಇಲ್ಲಪ್ಪ ಕೊಡೋಕ್ಕಾಗಿಲ್ಲ ನಮಗೆ, ಅದನ್ನಾರು ಒಪ್ಕೋಬೇಕು. ಬೆಂಗಳೂರು ಅಭಿವೃದ್ಧಿಗೆ ₹10 ಕೊಡೋಕ್ಕಾಗಿಲ್ಲ ನಮಗೆ, ಅದನ್ನಾರು ಒಪ್ಕೋಬೇಕು. DK ಶಿವಕುಮಾರ್ ಅವರ ಸವಾಲು ಬಹಳ ನೇರವಾಗಿದೆ. ಅಕ್ಸೆಪ್ಟ್ ಇಟ್ ಐಸೆ. ಮುಂದಿನ ಸುದ್ದಿಗೆ ಹೋಗೋಣ. ಬಿಹಾರ್ ಎಲೆಕ್ಷನ್. ಮಹಾಗಠಬಂಧನ್ನಲ್ಲಿ ಅಂದರೆ ಏನೇನು ಗೊಂದಲ ಆಯಿತು ಅನ್ನೋದು ಹೇಳಿದ್ವಿ ನಿಮಗೆ. ಇಂತಿಂಥ ಪಕ್ಷಕ್ಕೆ ಇಷ್ಟಿಷ್ಟು ಸೀಟು ಅಂತ ಅವರು ಕೊನೆಗೂ ಅನೌನ್ಸ್ ಮಾಡಲೇ ಇಲ್ಲ. ಅನೇಕ ಕ್ಷೇತ್ರಗಳಿಗೆ ಗೊಂದಲ ಆಗಿ ಅವರ ಮೈತ್ರಿಕೂಟದ ಹೆಚ್ಚು ಕಡಿಮೆ ಎಲ್ಲ ಪಕ್ಷಗಳವರು ನಾಮಿನೇಷನ್ ಹಾಕಿಬಿಟ್ರು. ಯಾಕಂದರೆ ಟೈಮ್ ಮುಗಿತಾ ಇತ್ತು. ಆವತ್ತು ಸಂಜೆ 5 ಗಂಟೆ ಒಳಗೆ ನಾಮಿನೇಷನ್ ಫೈಲ್ ಮಾಡಬೇಕಾಗಿತ್ತು. ಯಾವ ಕ್ಷೇತ್ರ ಯಾರಿಗೆ ಅನ್ನೋದೇ ಬಗೆಹರಿದಿರಲಿಲ್ಲ, ನಾಮಿನೇಷನ್ ಫೈಲ್ ಮಾಡಿಬಿಟ್ರು. ಅದಾದ ನಂತರ ವಾಪಸ್ ತಗೊಳ್ಳೋಕೆ ಒಂದು ಟೈಮ್ ಇರುತ್ತಲ್ಲ, ಆವಾಗ ಕೆಲವರು ವಾಪಸ್ ತಗೊಂಡ್ರು. ಕೆಲವು ಕ್ಷೇತ್ರಗಳಲ್ಲಿ 12 ಕ್ಷೇತ್ರದಲ್ಲಿ ಮಾತ್ರ ಇದು ಮಹಾಗಠಬಂಧನ ಪಕ್ಷಗಳ ಮಧ್ಯದಲ್ಲೇ ಫೈಟ್ ಆಗಿಬಿಟ್ಟಿದೆ. ಮಹಾಗಠಬಂಧನ ಅಂದರೆ ಯಾರ್ಯಾರಿದ್ದಾರೆ? RJD ಇದೆ ಮುಖ್ಯವಾಗಿ, ಕಾಂಗ್ರೆಸ್ ಇದೆ, CPI, CPIM, VIP ಈ ಪಕ್ಷಗಳೆಲ್ಲ ಇದ್ದಾವೆ. 12 ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ಗಳು ಉಳ್ಕೊಂಬಿಟ್ಟಿದ್ದಾರೆ, ನಾಮಿನೇಷನ್ ವಾಪಸ್ ತೆಗೆದೇ ಇಲ್ಲ. ಅಂದರೆ ನಾಳೆ ಚುನಾವಣೆ ದಿವಸ, ಯಾವಾಗ 6ನೇ ತಾರೀಕು, ನೆಕ್ಸ್ಟ್ ಮಂತ್ 6ನೇ ತಾರೀಕು ಎಲೆಕ್ಷನ್ ದಿವಸ ಈ ವೋಟರ್ ಬ್ಯಾಲೆಟ್ ಮಷಿನ್ನಲ್ಲಿ EVMನಲ್ಲಿ ಇವ್ರದ್ದು ಫೋಟೋಗಳಿರ್ತವೆ, ಚಿಹ್ನೆಗಳಿರ್ತವೆ, ಹೆಸರುಗಳಿರ್ತವೆ, ವೋಟ್ ಹಾಕೋದಕ್ಕೆ ಅವಕಾಶ ಇರುತ್ತೆ. 12 ಕ್ಷೇತ್ರಗಳು. ಅದರಲ್ಲಿ RJD ವರ್ಸಸ್ ಕಾಂಗ್ರೆಸ್ 6 ಕ್ಷೇತ್ರದಲ್ಲಾಗಿದೆ, ಕಾಂಗ್ರೆಸ್ ವರ್ಸಸ್ CPI 4 ಕ್ಷೇತ್ರದಲ್ಲಾಗಿದೆ, RJD ವರ್ಸಸ್ VIP 2 ಕ್ಷೇತ್ರದಲ್ಲಾಗಿದೆ. 12 ಕ್ಷೇತ್ರ ಹೆಂಗೆ ಉಳ್ಕೊಂಡಿದ್ದಾವೆ. ಅಲ್ಲಿ ಫ್ರೆಂಡ್ಲಿ ಫೈಟ್ ಮಾಡೋದು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ. ಫ್ರೆಂಡ್ಲಿ ಫೈಟ್ ಅಂದರೆ ಈಗ RJD ವರ್ಸಸ್ ಕಾಂಗ್ರೆಸ್ ಇರುವ 6 ಕ್ಷೇತ್ರಗಳಿದ್ದಾವಲ್ಲ, ಈಗ ಕುತ್ಕೊಂಡು ಡಿಸೈಡ್ ಮಾಡ್ತಾರೆ ಯಾರು ನಮ್ಮ ಫೈನಲ್ ಕ್ಯಾಂಡಿಡೇಟು ಅಂತ. ಅದರಲ್ಲಿ ಫಾರ್ ಎಕ್ಸಾಂಪಲ್ 3 ಕಾಂಗ್ರೆಸ್ಸಿಗೆ 3 RJDಗೆ ಅಂತ ಆಗಬಹುದು. ಯಾವ 3 ಕ್ಷೇತ್ರಗಳ ಕಾಂಗ್ರೆಸ್ಸಿಗೆ ಅಂತ ಆಗಿರುತ್ತಲ್ಲ, ಅಲ್ಲಿ RJD ಕ್ಯಾಂಡಿಡೇಟು ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳ ಪರವಾಗಿ ಪ್ರಚಾರ ಮಾಡ್ತಾರೆ. ನನಗೆ ಹಾಕಬೇಡಿ ಓಟು, ಅವ್ರಿಗೆ ಹಾಕಿ ಅಂತ ಪ್ರಚಾರ ಮಾಡ್ತಾರೆ. ಇನ್ನು 3 ಕ್ಷೇತ್ರ RJDಗೆ ಬಂದಿರ್ತಾವಲ್ಲ, ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟು RJD ಕ್ಯಾಂಡಿಡೇಟ್ ಪರವಾಗಿ ಪ್ರಚಾರ ಮಾಡ್ತಾರೆ. ನನಗೆ ಓಟ್ ಹಾಕಬೇಡಿ, ಸುಮ್ಮನೆ ನನ್ನ ಹೆಸರು ಬಂದಿದೆ ಅದರಲ್ಲಿ, ನನಗೆ ಓಟ್ ಹಾಕಬೇಡಿ, RJDಗೆ ಹಾಕಿ ಅಂತ ಪ್ರಚಾರ ಮಾಡ್ತಾರೆ. ದ ಸೇಮ್ ವೇ ಕಾಂಗ್ರೆಸ್ ವರ್ಸಸ್ CPIನಲ್ಲೂ ಆಗುತ್ತೆ,
RJD ವರ್ಸಸ್ VIP ನಲ್ಲೂ ಆಗುತ್ತೆ 12 ಕ್ಷೇತ್ರಗಳಲ್ಲಿ. ಒಟ್ಟು 243 ವಿಧಾನಸಭಾ ಕ್ಷೇತ್ರಗಳು ಬಿಹಾರದಲ್ಲಿ. ಮಹಾಗಠಬಂಧನ್ನಿಂದ 255 ಕ್ಯಾಂಡಿಡೇಟ್ಗಳಾಗಿದ್ದಾರೆ. 243 ಕ್ಷೇತ್ರಗಳಿಗೆ 255 ಕ್ಯಾಂಡಿಡೇಟ್ ಆಗಿದ್ದಾರೆ. 12 ಕ್ಷೇತ್ರಗಳಲ್ಲಿ ಫ್ರೆಂಡ್ಲಿ ಫೈಟ್ ಮಾಡ್ತಾರಂತೆ. ಕ್ಷೇತ್ರಗಳ ಲಿಸ್ಟ್ ಇದೆ, ನಿಮಗೇನು ರಿಲೆವೆಂಟ್ ಅನ್ನಿಸ್ಲಿಕ್ಕಿಲ್ಲ. RJD 143 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. 143 RJDಗೆ ಇನ್ನು 100 ಕ್ಷೇತ್ರಗಳಲ್ಲಿ CPI, CPIM, ಕಾಂಗ್ರೆಸ್ VIP ಹಂಚಿಕೆ ಮಾಡಿದ್ದಾರೆ. 243 ಪೈಕಿ 143ರಲ್ಲಿ RJD. ಇಲ್ಲಿ ತುಂಬ ಕಾಸ್ಟ್ ಸೆನ್ಸಿಟಿವ್ ರಾಜ್ಯ ಬಿಹಾರ. RJD ರಾಷ್ಟ್ರೀಯ ಜನತಾದಳ ಪ್ರಿಡಾಮಿನೆಂಟ್ಲಿ ಯಾದವ ಪಕ್ಷ ಅದು. ಈಗ ನಮ್ಮಲ್ಲಿ JDS ಅಂದರೆ ಹೆಂಗೆ ಒಕ್ಕಲಿಗರ ಪಕ್ಷ ಅಂತೀವಲ್ಲ ಹಾಗೆ 51 ಯಾದವ ಕಮ್ಯುನಿಟಿಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮುಸ್ಲಿಂ 19, MY ಕಾಂಬಿನೇಷನ್ ಮೇಲೆ ಗೆದ್ದು ಬರುತ್ತೆ RJD ಯಾವಾಗಲೂ. ಮುಸ್ಲಿಂ ಯಾದವ್ ಕಾಂಬಿನೇಷನ್. ಸೊ ಯಾದವರಿಗೆ ಎಷ್ಟು ಕೊಟ್ಟರು, ಮುಸ್ಲಿಮ್ಸಿಗೆ ಎಷ್ಟು ಕೊಟ್ಟರು ಅನ್ನೋದು ಅಲ್ಲಿ ಮ್ಯಾಟರ್ ಆಗುತ್ತೆ ತುಂಬ. RJD 51 ಯಾದವರಿಗೆ, 19 ಮುಸ್ಲಿಮರಿಗೆ. JDU 8 ಜನ ಯಾದವರಿಗೆ, 4 ಜನ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದೆ. BJP 6 ಜನ ಯಾದವರಿಗೆ ಟಿಕೆಟ್ ಕೊಟ್ಟಿದೆ. ಮುಸ್ಲಿಂ ಯಥಾ ಪ್ರಕಾರ ಟಿಕೆಟ್ ಕೊಟ್ಟಿಲ್ಲ. ಇದು ಜಾತಿ ಲೆಕ್ಕಾಚಾರ. ಅಲ್ಲಿ ಪಿಛಡ ಮತ್ತು ಅತಿ ಪಿಛಡ ಅಂತ ವರ್ಗಗಳು ಬರ್ತವೆ, ಹಿಂದುಳಿದ ಮತ್ತು ಅತಿ ಹಿಂದುಳಿದ ಅಂತ. JDU BJP ಪ್ರಿಡಾಮಿನೆಂಟ್ಲಿ ಓಟ್ ತಗೊಳ್ಳೋದು ಅತಿ ಹಿಂದುಳಿದ ವರ್ಗ. RJD ಹಿಂದುಳಿದ ವರ್ಗಗಳ ಓಟ್ ತಗೊಳತ್ತೆ. ಸೊ ನೀವು ಆ ಲೆಕ್ಕಾಚಾರಕ್ಕೆ ಹೋದರೆ BJP 24 ಹಿಂದುಳಿದ ವರ್ಗದವರಿಗೆ ಟಿಕೆಟ್ ಕೊಟ್ಟರೆ ಅತಿ ಹಿಂದುಳಿದವರಿಗೆ 16 ಜನರಿಗೆ ಟಿಕೆಟ್ ಕೊಟ್ಟಿದೆ. JDU 38 ಹಿಂದುಳಿದವರಿಗೆ ಕೊಟ್ಟರೆ 21 ಅತಿ ಹಿಂದುಳಿದವ್ರಿಗೆ ಕೊಟ್ಟಿದೆ. SC BJP 11 ಜನರಿಗೆ, JDU 15 ಜನರಿಗೆ. ನೀವು RJD ಲೆಕ್ಕಕ್ಕೆ ಹೋದರೆ ಹಿಂದುಳಿದ ವರ್ಗಗಳಿಗೆ 71 ಜನರಿಗೆ ಟಿಕೆಟ್ ಕೊಟ್ಟಿದ್ದಾರೆ. 143ರಲ್ಲಿ 71. ಅತಿ ಹಿಂದುಳಿದವರಿಗೆ 7 ಮಾತ್ರ. ಈ 71ರಲ್ಲಿ 51 ಯಾದವರೇ ಇದ್ದಾರೆ. ಅತಿ ಹಿಂದುಳಿದವರಿಗೆ 7 ಜನರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ SC 20 ಜನರಿಗೆ ಅವರು ಟಿಕೆಟ್ ಕೊಟ್ಟಿದ್ದಾರೆ. ನೀವು ಅತಿ ಹಿಂದುಳಿದ ಜನಸಂಖ್ಯೆಯ ಟೋಟಲ್ ಪರ್ಸೆಂಟೇಜ್ ತೆಗೆದ್ರೆ ಇಟ್ ಬಿಕಮ್ಸ್ 36.1%. ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಚಂಕ್ ಬಿಹಾರದಲ್ಲಿ ಅತಿ ಹಿಂದುಳಿದವರದ್ದು 36.1% ಇದೆ. ಹಿಂದುಳಿದ ವರ್ಗದಲ್ಲಿ 27.12% ಇದೆ. ಅವರ ಪೈಕಿ ಯಾದವರ ಸಂಖ್ಯೆ ಅತ್ಯಂತ ಹೆಚ್ಚು, 27.1 ಹಿಂದುಳಿದ ವರ್ಗ. ಮೇಲ್ಜಾತಿ ಅಂತ ಕರೆಸ್ಕೊಳ್ಳೋರು 15.52% ಇದ್ದಾರೆ. ಪರಿಶಿಷ್ಟ ಜಾತಿ 19.65, ಪರಿಶಿಷ್ಟ ಪಂಗಡ ST 1.68% ಮಾತ್ರ ಇದ್ದಾರೆ. ಮಹಾಗಠಬಂಧನ್ನಲ್ಲಿ ಸೀಟು ಹಂಚಿಕೆ ಗೊಂದಲ ಬಗೆಹರಿಲಿಲ್ಲ. ಬಟ್ CM ಅಭ್ಯರ್ಥಿ ಘೋಷಣೆ ಮಾಡಿದ್ರು ಅವರು. ತೇಜಸ್ವಿ ಯಾದವ್ CM ಅಭ್ಯರ್ಥಿ. VIP ಪಕ್ಷದ ಸಾಹನಿ ಉಪಮುಖ್ಯಮಂತ್ರಿ ಇನ್ನೊಬ್ಬ ಉಪಮುಖ್ಯಮಂತ್ರಿಯನ್ನು ಮಾಡ್ತೀವಿ ಕಾಂಗ್ರೆಸ್ನಿಂದ ಅಂತ ಹೇಳಿದ್ದಾರೆ. ಅಲ್ಲಿಗೆ CM ಅಭ್ಯರ್ಥಿ ಉಪಮುಖ್ಯಮಂತ್ರಿ ಸಹಿತ ಇಬ್ಬರು ಉಪಮುಖ್ಯಮಂತ್ರಿಗಳಿರ್ತಾರೆ ಅನ್ನೋದನ್ನು ಘೋಷಣೆ ಮಾಡಿದ್ರು. ಕೇಳಿಸ್ಕೊಳ್ಳಿ, ಅಶೋಕ್ ಗೆಹ್ಲೋಟ್ ಮಾತಾಡಿದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.